कृष्णाय कृष्णभक्ताय तद्भक्ताय नमो नमः। नमो विष्णुपादाय राधिकाय प्रियात्मने श्रीमद् भक्तिवेदान्त नारायण इति नाम श्रीकृष्णलीलकथानि सुधाक्षं औदार्य माधुर्य गुणैश्च युक्तम् वरं वरेण्यं पुरुषं महान्तं नारायणं त्वं शिरसा त्रिदण्डीनां भक्तशिरोमणिं च श्रीकृष्णपादाब्जहृदयकवृदि चैतन्यलीलामृतसारसारं नारायणं त्वं सततं प्रपद्ये। नमामि नारायण पादपङ्कजं करोमि नारायण पूजनं सदा वदामि नारायण नाम निर्मलं स्मरामि नारायण तत्त्वमव्ययम्। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद। हरे कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण कृष्ण हरे 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 राम 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 हरे 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 कृष्णा 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 हरे 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 राम 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 हरे 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 कृष्णा 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 हरे 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 राम 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 हरे हरे कृष्णा 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 हरे 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 राम 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 हरे 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 कृष्णा 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 हरे 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 राम 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 हरे हरे कृष्णा कृष्णा हरे 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 राम 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 हरे हरे ಮೊಟ್ಟಮೊದಲು ಗುರುಪಾದ ಪದ್ಮ ಭಕ್ತಿ ವೇದಾಂತ ನಾರಾಯಣ ಸ್ವಾಮಿ ಪಾದಕಮಲಾಂತ ಕೋಟಿ ದಂಡವತ ಭಾನುಗ ಗುರು ವರ್ಗ ವರ್ತಮಾನ ಭೂತ ಭವಿಷ್ಯ ಎಲ್ಲ ವೈಷ್ಣವರೇ ತಾವತ್ ದಂಡವತ್ ಪ್ರಣಾಮ ಹಾಗೂ ಈ- ಇದು ಪುರುಷೋತ್ತಮ ಮಾಸ ಪುರುಷೋತ್ತಮ ವ್ರತ ಇವತ್ತು ನಾಳೆ ಇರುತ್ತೆ. ನಾಳೆ 9:05 ಮುಗಿದ್ರು ಸಹ ನಾಳೆ ಸಾಯಂಕಾಲದವರೆಗೂ ಮಾಡಿ ನಾಳಿದ್ದು ಮಾಡಿದ್ರು ಏನು ಒಳ್ಳೇದೇನೆ. ಬಹಳ ಏನು ತೊಂದರೆ ಇಲ್ಲ. ಇದ್ರು ನಾಳೆ ಅಮಾವಾಸ್ಯೆ ಆಗ ಮಾಡಿದ್ರೆ ಪೂರ್ಣವಾಗಿ ನಮ್ಗೆ ಗೋವರ್ಧನ ಧನಂ ಒಂದೇ ಗೋಪಾಲಂ ಗೋಪ ರೂಪಿಣಂ ಗೋಕುಲೋತ್ಸವಂ ಈಶಾನಂ ಗೋವಿಂದಂ ಗೋಪಿಕಾ ಪ್ರಿಯಂ. ಅವನ ಬಗ್ಗೆ ನಮ್ಗೆ ಕೃಪೆ ಸಿಗುತ್ತೆ ಹಾಗೂ ಅವನ ಸಾನ್ನಿಧ್ಯಕ್ಕೆ ನಾವು ಹೋಗೋ ಒಂದು ಕೃಪೆ ಪ್ರಾಪ್ತಿಯಾಗುತ್ತದೆ. ಈಗ ಈ ತಿಂಗಳು ಎಷ್ಟು ಮುಖ್ಯ, ಎಷ್ಟು ಆದರಪೂರ್ವಕವಾಗಿ ನಾವು ಮಾಡಬೇಕು. ಈ ತಿಂಗಳಲ್ಲಿ ಇರೋ 2 ದಿವಸ ಅದು ಇದು ನಿಷ್ಕಾಮ ಹಾಗೂ ಯಾವುದೇ ಅಪರಾಧ ಇಲ್ಲ. ಅದನ್ನ ಭಕ್ತಿಗೆ ಇದರ ಸಮಾನ ಸಾಧ್ಯವಿಲ್ಲ.
ಅದು ಚೈತನ್ಯ ಮಹಾಪ್ರಭು ಬಂದಿರೋ ಕಲಿಯುಗ, ಧನ್ಯ ಕಲಿಯುಗ, ಪುರುಷೋತ್ತಮ ಮಾಸ. ನಾವು ತುಂಬಾ ಧನ್ಯ. ಹಾಗೆ ನಾವು ಶಾಸ್ತ್ರಗಳಲ್ಲಿ ಸರ್ವತೋ ಉತ್ಕೃಷ್ಟ, ಸರ್ವ ಉತ್ಕೃಷ್ಟ ಈ ಬೃಹತ್ ಭಾಗವತಾಮೃತ ನಾವು ಶ್ರವಣ ಮಾಡ್ತಾ ಇದ್ದೀವಿ. ಇದು ಹೇಗೆ ಉದ್ಭವ ಆಯ್ತು ಅಂದ್ರೆ, ಪರೀಕ್ಷಿತ್ ಮಹಾರಾಜ್ ಭಾಗವತಂ ಶ್ರವಣ ಆದ್ಮೇಲೆ ಸ್ವಲ್ಪ ಸಮಯ ಇರುತ್ತೆ. ಆವಾಗ ತಾಯಿ ಉತ್ತರ ಪ್ರಶ್ನೆ ಆಗ್ತಾಳೆ. ಓ ವತ್ಸ, ನೀನು ಭಾಗ್ಯವಂತ, ನೀನು ಭಾಗವತ್ ಶ್ರವಣ ಮಾಡಿದೀಯ. ನನಗೆ ಈ ತಕ್ಷಕ ಬಂದು ಕಡಿಯೋದು ಅದು ನನಗೆ ಅಂತ ಅವನಿಗೆ ಮಂಗಳ ಆಗುತ್ತೆ. ತಕ್ಷಕನಿಗೆ ನಿನ್ನಿಂದ ಅವನಿಗೆ ಮಂಗಳ ಆಗುತ್ತೆ. ನಿನ್ಗೆ ಅವನೇನು ದುರ್ಘಟನೆ ಮಾಡಕ್ ಸಾಧ್ಯವಿಲ್ಲ. ಅದ್ರ ಬಗ್ಗೆ ಚಿಂತನೆ ಇಲ್ಲ ನನಗೆ. ಆದ್ರೆ ನೀನು ನಿಮ್ಮ ಗುರುಗಳಿಂದ ಏನ್ ಕೇಳಿದೀಯೋ ಅದ್ರದ್ದು ಒಂದು ಸಾರಾಂಶ ನನಗೆ ದಯವಿಟ್ಟು ತಿಳಿಸು. ಪರೀಕ್ಷಿತ್ ಮಹಾರಾಜ್ ಹೇಳ್ತಾರೆ, ಅಮ್ಮ ತಾಯಿ, ನಾನು ಸ್ವಲ್ಪ ಮೌನ ಆಚರಣೆ ಮಾಡೋಣ ಅಂತಿದ್ದೆ. ಆದ್ರೆ ನೀನು ಕೇಳಿದ ಪ್ರಶ್ನೆಯಿಂದ ನನಗೆ ವಾಕ್ಚಾಳಿ ತರ ಮಾಡಿದೆ. ಏನೋ ಒಂದು ಅದ್ಭುತ ಶಕ್ತಿ ಮಾತಾಡೋದಕ್ಕೆ ಪ್ರಚೋದನೆ ಕೊಡ್ತಾ ಇದೆ. ಆದ್ರಿಂದ ನಾನು ಸಂತೋಷದಿಂದ ನಿನ್ ಪ್ರಶ್ನೆಗೆ ಉತ್ತರ ಹೇಳ್ತೀನಿ. ಹೇಳೋದು ನಾನಲ್ಲ, ನನಗೆ ಹೇಳೋ ಶಕ್ತಿ ಇಲ್ಲ. ಆದ್ರೆ ಗುರುಗಳ ಕೃಪೆಯಿಂದ, ಅವ್ರ ಪ್ರೇರಣೆಯಿಂದ ಇದು ಯಥಾಸಾಧ್ಯ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ಶುರು ಮಾಡ್ತಾರೆ. ಈಗ 2 ಪ್ರಶ್ನೆ ಬರುತ್ತೆ ಇದರಲ್ಲಿ. ಏನಂದ್ರೆ, ಕೃಷ್ಣನ ಸರ್ವೋತ್ತಮ ಕೃಪಾಪಾತ್ರಿ ಯಾರು, ಹಾಗೂ ಅದರಲ್ಲಿ ಅಡಗಿರೋ ಇನ್ನೊಂದು ಪ್ರಶ್ನೆನೂ ಅದರಲ್ಲೇ ಇರುತ್ತೆ. ಏನಂದ್ರೆ, ಅದು ಉತ್ತರ ಕೊನೆಗೆ ಕೇಳ್ತಾಳೆ. ಏನಂದ್ರೆ, ಅಂತವರ ಸ್ಥಿತಿ ಏನು, ಅಂತವರ ಆ ಒಂದು ಜಾಗ ಸ್ಥಿತಿ ಏನು ಅನ್ನೋದು ಪ್ರಶ್ನೆ. ಸೊ ಅದಕ್ಕೆ ಉತ್ತರವಾಗಿ ಪರೀಕ್ಷಿತ್ ಮಹಾರಾಜ್ ಒಂದು ಇತಿಹಾಸ ಹೇಳ್ತಾರೆ. 2 ಇತಿಹಾಸ, ಒಂದು ಇತಿಹಾಸ. ಇತಿಹಾಸ ಅಂದ್ರೆ ಇದು ಕಲ್ಪನೆ ಅಲ್ಲ, ಇದು ನಿಜವಾದ ನಡೆದ ಘಟನೆ. ಸೊ ಅದನ್ನ ಗುರುಗಳ ಕೃಪೆಯಿಂದ ಹೇಳ್ತಾರೆ. ಅವರೇ ಮಾತಾಡ್ತಾ ಇರೋದು ಇವ್ರ ಮೂಲಕ. ಸುಖದೇವ್ ಗೋಸ್ವಾಮಿಗೆ ತುಂಬಾ ಪ್ರಿಯ ಪರೀಕ್ಷಿತ್ ಮಹಾರಾಜ್. ಯಾಕಂದ್ರೆ ಅವರು ಇವನು ಸತತವಾಗಿ 7 ದಿವಸ ಏನು ಬ್ರೇಕ್ ಇಲ್ದಿರ, ಲಂಚ್ ಬ್ರೇಕು, ಟಾಯ್ಲೆಟ್ ಬ್ರೇಕು ಏನು ಇಲ್ಲ, ಸತತವಾಗಿ ಕೇಳಿರ್ತಾನೆ, ನೀವು ಅನ್ನ ಏನು ಇಲ್ದಿರ. ಹಾಗೆ ಅವರು ಅದೇ ತರನೇ ಅವನಿಗೆ ಪ್ರಿಯವಾಗಿರ್ತಾರೆ. ಆದ್ರಿಂದ ಅವರೇ ಮೂಲಕ ಉತ್ತರ ಹೇಳ್ತಾರೆ. ಹಾಗೂ ಇನ್ನೊಂದು ಗೂಢವಾದ ರಹಸ್ಯ ಇದೆ. ಏನಂದ್ರೆ, ಇದು ಕೊನೆಯಲ್ಲಿ ಗೊತ್ತಾಗುತ್ತೆ.
ಭಾಗವತಲ್ಲಿ ಎಲ್ಲಿನೂ ಯಾವುದೇ ಗೋಪಿಯರ ಹೆಸರು ಹೇಳಿಲ್ಲ. ಅದಕ್ಕೆ ಉತ್ತರವಾಗಿ ಅವ್ರಿಗೆ ಎಷ್ಟು ಆ ಪ್ರೇಮದಲ್ಲಿ ವಿಹೋರವಾಗಿರ್ತಾರೆ ಕೃಷ್ಣನ ಬಾಯಲ್ಲೇ ಕೇಳ್ತೀವಿ ನಾವು. ಆ ಆ ಒಂದು ಅವರ ಹೆಸರು ಹೇಳಿದರೆ ಆ ಭಾವದಲ್ಲಿ ಸಿಲುಕಿ ಹೇಳೋದಿಕ್ಕೆ ಸಮರ್ಥರು ಇಲ್ಲ ಸಾಮಾನ್ಯ ಅಂತ ಹೇಳ್ತಾರೆ. ಆದರೆ ಇವ್ರ ಮೂಲಕ ಈಗ ಉತ್ತರಾಗೆ ಇವ್ರ ಮೂಲಕ ಹೇಳ್ತಾರೆ ಗೋಪಿಯಾಸ. ಇದೊಂದು ಉತ್ಕೃಷ್ಟತೆ ಇದೆ. ಇದು ಏನಂದ್ರೆ ನಾರದ ಮುನಿ ಹುಡ್ಕೊಂಡು ಹೋಗ್ತಾನೆ. ಮೊದಲು ಪ್ರಯಾರಿಟ್ ಬರ್ತಾನೆ, ಮಾಘ ಮಾಸ ಎಲ್ಲ ಸೇರಿರ್ತಾರಲ್ಲ ಆ ಸಮಯದಲ್ಲಿ. ಶಾಸ್ತ್ರದ ಅನುಸಾರವಾಗಿ ಅದು ಒಳ್ಳೆ ಸಮಯ ಮಾಘ ಮಾಸ. ಅಲ್ಲಿ ಒಬ್ಬ ಬ್ರಾಹ್ಮಣ ಸಾಲಿಗ್ರಾಮ ಆರಾಧನೆ ಮಾಡೋ ಅವರನ್ನು ನೋಡ್ಬಿಟ್ಟು ಅವನು ಸರ್ವಸ್ವನ ಆರಾಧನೆಯಲ್ಲಿ ತೊಡಗಿ ಎಲ್ರಿಗೂ ಪ್ರಸಾದ ಕೊಟ್ಟು ನೃತ್ಯ ಎಲ್ಲ ಮಾಡಿ ವೈಷ್ಣವರಿಗೆ ಬ್ರಾಹ್ಮಣರಿಗೆ ಪ್ರಸಾದ ಕೊಟ್ಟು ಕೊನೆಗೆ ಬೇರೆಯವರಿಗೆಲ್ಲ ಕೊಟ್ಟು ಆಮೇಲೆ ಪ್ರಾಣಿಗಳಿಗೆ ಎಲ್ಲಕ್ಕೂ ಕೊಟ್ಟು ಹಾಗೆ ಕೊನೆಗೆ ಉಳಿದಿದ್ದನ್ನ ತಾನು ಸ್ವೀಕಾರ ಮಾಡ್ತಾನೆ. ನೋಡಿ, ನಿನ್ನಂತ ದೊಡ್ಡ ಕೃಪಾಪಾತ್ರ ಇನ್ಯಾರು ಇಲ್ಲಪ್ಪ ಅಂತ ಹೊಗಳ್ತಾನೆ. ಅವನು ಅದನ್ನ ಸ್ವಾಮಿ ಬೇಡ, ರಾಜನು ಇಲ್ಲ, ಇಂದ್ರ ಇಲ್ಲ ಅಂತಾನೆ ಬ್ರಹ್ಮನಿಗೆ ಶಿವನಿಂದ ಪ್ರಹ್ಲಾದಿಂದ ಹನುಮಂತದಿಂದ ಪಾಂಡವರಿಂದ ಯಾದವರಿಂದ ಉದ್ದವ. ಸೊ ಅಲ್ಲಿಗೆ ಬಂದಿದ್ದೀವಿ. ಉದ್ದವನ ಬಗ್ಗೆ ನಾರದ ಮುನಿ ಅವನು ಕೀರ್ತನೆ ಮಾಡ್ತಾ ಇದ್ದಾನೆ. ಏನ್ ಹೇಳ್ತಾನೆ ಅಂದ್ರೆ, ಓಹೋ, ಇದು ಕೃಷ್ಣ ಹೇಳ್ತಾ ಇರೋದು. ಏನ್ ಹೇಳ್ತಾ ಇದ್ದಾನೆ ಉದ್ದವನ ಬಗ್ಗೆ? ಓಹೋ, ಕೃಷ್ಣನ ತನ್ನ ಪೂರ್ವವರ್ತಿ ಪುತ್ರ ಬ್ರಹ್ಮ ಹಾಗೂ ಪರವರ್ತಿ ಪುತ್ರ ಪ್ರದ್ಯುಮ್ನ ಆದಿ ಸಂಕರ್ಷಣ ಆದಿ ಅಣ್ಣ, ಶಿವ ಆದಿ ಸುಹೃದ, ಲಕ್ಷ್ಮಿ ಆದಿ ಪತ್ನಿ ಹಾಗೂ ತನ್ನ ಅನುಪಮ ಮಂಗಳ ಶ್ರೀ ವಿಗ್ರಹ ಅವನಿಗೆ ಅಷ್ಟು ಪ್ರಿಯ ಇಲ್ಲ. ಯಾರು ಉದ್ದವನಷ್ಟು ಪ್ರಿಯ ಇವ್ರು ಯಾರು ಇಲ್ಲ. ಇದು ಭಗವಂತನೇ. ಅದಕ್ಕೆ ಉದ್ದವನ ಸೌಭಾಗ್ಯದ ಮಹಿಮೆ ಪ್ರಕಾಶ ಮಾಡೋದಿಕ್ಕೆ ಈ ಉದ್ದವನ ಜಗತ್ ವಿಲಕ್ಷಣ ಕೃಪೆ ಸಂಬಂಧದಲ್ಲಿ ಈ ಕೃಪೆಯ ನಾನು ಭೇಟಿ ಮಾಡಬೇಕು, ಅವನ ಪಾದಗಳ ನಾನು ಸ್ಪರ್ಶ ಮಾಡಬೇಕು ಅಂತೇಳಿ ನಾರದ ಮುನಿ ಹತ್ರ ಬರ್ತಾನೆ. ಅವಾಗ ಅವ್ರು ಹೇಳಿರ್ತಾರೆ, ನಾರದ ಈ ಸಮಯದಲ್ಲಿ ಉದ್ಧವ ಎಲ್ಲಿದ್ದಾನೆ? ಕೃಷ್ಣನ ಜೊತೆ ಇದ್ದಾನೆ, ರುಕ್ಮಿಣಿ ಮಾಲಲ್ಲಿ ಇದ್ದಾನೆ. ಓ ಮಾತಾ, ನಾರದಿ ಈ ಮಾತನ್ನ ಕೇಳ್ಬಿಟ್ಟು ಉದ್ದವ
ನಾರದ ಮುನಿ ಅಲ್ಲಿಗೆ ಬಂದಿರ್ತಾರೆ. ಮಾತು ಕೇಳ್ಬಿಟ್ಟು ಉದ್ಧವ ಹೇಳ್ತಾನೆ, ಅತ್ಯಂತ ಆದರದ ಜೊತೆಯಲ್ಲಿ ತುಂಬಾ ಶೀಘ್ರವಾಗಿ ಎದ್ದು ಅವನ ಪಾದ ಕಮಲನ ತನ್ನ ತೊಡೆ ಮೇಲೆ ಇಟ್ಕೊಂಡು ಆಲಿಂಗನ ಮಾಡಿ ಅವನ ಹೃದಯದ ಅಭಿಪ್ರಾಯ ತಿಳ್ಕೊಂಡು ಕೃಷ್ಣನ ಅತ್ಯಧಿಕ ಕೃಪಾಪಾತ್ರ ಭಕ್ತ ಹಾಗೂ ಅದರ ಪ್ರೇಮ ಸಂಪತ್ತಿ ವೈಭವನ ಸ್ಮರಣೆ ಮಾಡಿ ಅದನ್ನ ವ್ಯಾಕುಲನಾಗಿ ದೀನ ಭಾವದಿಂದ ಅಳಕ್ಕೆ ಶುರು ಮಾಡ್ತಾನೆ. ಅದಾದ್ಮೇಲೆ ಬಲರಾಮ ಅವರೆಲ್ಲರ ಪ್ರಯಾಸದಿಂದ ಧೈರ್ಯ ಧಾರಣೆ ಮಾಡಿ ಪ್ರೇಮದಿಂದ ಉತ್ಪನ್ನ ಸಾತ್ವಿಕ ಮಾತ್ಸರ್ಯ ಕಾರಣ ಪ್ರೇಮದಿಂದ ಉತ್ಪನ್ನ ಸಾತ್ವಿಕ ಮಾತ್ಸರ್ಯ ಕಾರಣ ಆನಂದಿತನಾಗಿ ನಾರದ ಸಾವಧಾನ ಈ ರೀತಿ ಹೇಳ್ತಾನೆ. ಸಾವಧಾನ ಏನ್ ಹೇಳ್ತಾನೆ, ಓ ಸರ್ವಜ್ಞ ಸತ್ಯವಾದಿ ಹಾಗೂ ಶ್ರೇಷ್ಠ ಮಹಾಮುನಿವರ್ ನಾರದು, ಹೇ ಪ್ರಭು, ತಾವು ಭಗವದ್ಭಕ್ತಿ ಮಾರ್ಗದಲ್ಲಿ ಆದಿ ಮೂಲ ಗುರು. ನಾರದ ಮುನಿ, ತಾವು ನನ್ನ ವಿಷಯದಲ್ಲಿ ಏನು ಹೇಳಿದ್ರೋ ಅದಕ್ಕಿಂತ ಹೆಚ್ಚಾಗಿ ಅದು ಪರಿಸ್ಫುಟ ರೂಪದಲ್ಲಿ ವಿದ್ಯಮಾನವಾಗಿದೆ. ಇದನ್ನ ನಾನು ನಿಶ್ಚಿತ ರೂಪದಲ್ಲಿ ತಿಳ್ಕೊಂಡಿದ್ದೀನಿ. ಇದನ್ನ ಉಗ್ರಸೇನ ಅವರೆಲ್ಲಾನು ಅವ್ರಿಗೂ ಗೊತ್ತಿದೆ. ಆದರೆ ನಾನು ವ್ರಜದಲ್ಲಿ ವ್ರಜ ವೃಂದಾವನ ಅಲ್ಲಿಗೆ ಹೋಗಿ ಯಾವ ಅನುಭವ ಪ್ರಾಪ್ತಿಯಾಗಿದೆಯೋ ಅದರ ಪ್ರಕಾರ ತತ್ಕ್ಷಣನೇ ಮಹಾನ್ ಸೌಭಾಗ್ಯಶಾಲಿ ಆಗುವ ನನ್ನ ಗರ್ವ ಚೂರ್ಣ ವಿಚೂರ್ಣವಾಯಿತು. ಹಾಗೂ ಆ ಅನುಭವದಿಂದ ನನಗೆ ಕೃಷ್ಣನ ಕೃಪಾ ಹಾಗೂ ಪ್ರೇಮದ ಪಾತ್ರಗಳ ಅದ್ಭುತ ಮಧುರಿ ಜ್ಞಾನ ಉಂಟಾಗಿದೆ. ನಾನು ಆ ವ್ರಜವಾಸಿಯ ದರ್ಶನದಿಂದ ಧನ್ಯನಾಗಿದ್ದೀನಿ ಹಾಗೂ ನಾನು ತಿಳ್ಕೊಂಡಿದ್ದೀನಿ, ಭಗವಂತ ನನ್ನ ವ್ರಜದಲ್ಲಿ ಕಳಿಸಿ ನನ್ನ ಮೇಲೆ ಸಂಪೂರ್ಣ ರೂಪದಲ್ಲಿ ಕೃಪೆ ಮಾಡಿದ್ದಾರೆ. ಆದ್ರಿಂದಾನೇ ನಾನು ಪ್ರಭುಗಳ ಕೃಪಾಪಾತ್ರ ಅಂತ ತಿಳ್ಕೊಂಡು ಆನಂದ ಸಾಗರದಲ್ಲಿ ಮುಳುಗಿದ್ದೀನಿ. ವ್ರಜದಲ್ಲಿ ಹೋಗಿರೋದ್ರಿಂದಾನೇ ಆನಂದ ಸಾಗರದಲ್ಲಿ ಮುಳುಗಿರೋದು. ಹಾಗೂ ಆ ಸಮಯದಲ್ಲಿ ನಾನು ಎಷ್ಟೋ ಸಾರಿ ಉತ್ಕರ್ಷತೆಯಿಂದ ನಾನು ಹಾಡಿದ್ದೀನಿ ಅಥವಾ ಆ ಅಭಿಲಾಷೆ ಅಂತೂ ಇದೆ, ಆ ತರ ಆಚರಣೆಯನ್ನು ಮಾಡಬೇಕು ಅಂತ. ಇದು ಎಲ್ಲರೂ ತಿಳ್ಕೊಂಡಿದ್ದಾರೆ. ಆದರೆ ನಾನು ಇನ್ನು ಹೆಚ್ಚಿಗೆ ಹೇಳೋದಕ್ಕೆ ನಾನು ಸಾಮರ್ಥ್ಯ ಇಲ್ಲ. ಓ ಮುನಿವ, ನಿಮಗೆ ನಾನು ಪುನಃ ಪ್ರಣಾಮ ಮಾಡ್ತೀನಿ, ವಿನೀತ ಭಾವದಿಂದ ಪ್ರಾರ್ಥನೆ ಮಾಡ್ತೀನಿ, ಈ ವೃತ್ತಾಂತನ ಶ್ರವಣ ಮಾಡಬೇಕು. ನೀವು ಮಾಡಿ ಈ ಆಗ್ರಹನ ಪರಿತ್ಯಾಗ ಮಾಡಿ. ಆವಾಗ ಪರೀಕ್ಷಿತ್ ಮಹಾರಾಜ್ ಹೇಳ್ತಾರೆ, ಉದ್ಧವನ ವಚನ ಕೇಳಿ ಅಭಿಪ್ರಾಯ ತಿಳ್ಕೊಂಡು ರೋಹಿಣಿ ದೇವಿ ತುಂಬಾ ದಿವಸ ಅವರು ಗೋಕುಲದಲ್ಲಿ ಇದ್ರು. ಕಾರಣ ನಿಮಗೆ ಗೊತ್ತಿದೆ, ವಸುದೇವ ಕಂಸನ ಬಾಯದಿಂದ
ರೋಹಿಣಿ ತೊಂದರೆ ಕೊಡಬಹುದು, ಯಾಕಂದ್ರೆ ಗರ್ಭವತಿ ಆಗಿರ್ತ. ಸೊ 7ನೇ ಗರ್ಭ ರೋಹಿಣಿಗೆ ಟ್ರಾನ್ಸ್ಫರ್ ಮಾಡಿದ್ರು ಯೋಗಮಾಯ. ಸೊ ಆವಾಗ ಅವನು ಗೋಕುಲ್ ಕಳಿಸ್ಬಿಟ್ಟಿರ್ತಾರೆ. ಸೊ ಅದರಿಂದ ಕೃಷ್ಣ ಪ್ರಾದುರ್ಭಾವ ಮುಂಚೆಯಿಂದಾನೇ ಅಲ್ಲಿ ಇರ್ತಾಳೆ. ಸೊ ಅದೆಲ್ಲ ನೋಡಿರ್ತಾರೆ ಗೋಕುಲದಲ್ಲಿ. ಹಾಗೂ ಎಲ್ರಿಗೂ ಪ್ರಿಯಳಾಗಿರ್ತಾರೆ, ಪ್ರೇಮಾಶ್ರು ಕಣ್ಣಿಂದ ಸುರಿತಾ ಇರುತ್ತೆ. ಆಮೇಲೆ ಹೇಳ್ತಾ ಬರ್ತಾಳೆ, ಏನ್ ಹೇಳ್ತಾಳೆ? ಓ ಹರಿದಾಸ ಉದ್ಧವ, ನೀನು ಶಾಂತನಾಗು. ನಾನು ಯಾರ ಚಿಂತೆನ ಬಿಟ್ಬಿಟ್ಟು ಸ್ವಲ್ಪ ಸುಖಿಯಾಗಿದ್ದಾನ. ಆ ಮಹಾ ದುರ್ದೈವ ನನಗೆ ಸಾಯಿಸಲಿ. ಆ ಸೌಭಾಗ್ಯದ ಗಂಧದಿಂದ ಇಲ್ಲದೆ, ಸೌಭಾಗ್ಯ ಗಂಧ ಇಲ್ಲದೆ ದೈನ್ಯ ಸಾಗರದಲ್ಲಿ ಮುಳುಗಿರುವ ಭೀಷಣ ಶೋಕರೂಪಿ ತುಂಬಾ ದೊಡ್ಡ ಅಗ್ನಿ ಜ್ವಾಲದಿಂದ ಸಂತಪ್ತ ಹಾಗೂ ವಿರಹದ ವಿಷದಿಂದ ಜರ್ಜರಿತ ವ್ರಜವಾಸಿಯ ಅವರ ಬಗ್ಗೆ ನನಗೆ ತಿರುಗಾ ಜ್ಞಾಪಿಸಬೇಡ ಅಂತ ಹೇಳ್ತಾನೆ. ಯಾವ ಸಮಯದಲ್ಲಿ ವಸುದೇವನನ್ನ ವ್ರಜದಲ್ಲಿ ಕಳಿಸಿದ್ರೋ ಆ ಸಮಯದಿಂದ ಯಶೋಧ ಅವಳ ಮಹಾನ್ ರೋದನ ಅಳೋದು ಹೇಳಿ ಎಂತ ಕಠಿಣವಾದ ಕಲ್ಲು ಸಹ ಅಳಕ್ ಶುರುವಾದ. ನಿಶ್ಚಯವಾಗಿ ವಜ್ರ ಕೂಡ ವಿದೀರ್ಣವಾಗುತ್ತದೆ, ವಜ್ರ ಕೂಡ ಒಡೆದೋಗುತ್ತೆ ಅವಳ ರೋದಕ್ಕೆ. ಅನ್ಯ ಬೇರೆ ಗೋಪಿಯರ ಜೀವಿತವಾಗಿ ಇದಾರೋ ಮೃತವಾಗಿದ್ದಾರೋ ಆ ವಿಷಯದ ಬಗ್ಗೆ ಯಾವ ಮುಖದಿಂದ ವರ್ಣನೆ ಮಾಡಲಿ? ಓ ಶ್ರೀಮಾನ್ ಉದ್ಧವ, ನಿನ್ನ ಪ್ರಭು ಶ್ರೀಕೃಷ್ಣ ಯಾವಾಗ ಶ್ರೀ ಗುರು ಸಂದೀಪನಿ ಮುನಿ ಮನೆಯಿಂದ ಪಾಠ ತಿಳ್ಕೊಂಡು ಪಾಠ ಮುಗಿಸಿ ಮಥುರಾಗಿ ವಾಪಸ್ ಬಂದ, ಆವಾಗ ಅವನು ತನ್ನ ಕುಬುದ್ಧಿನೇ ದುಃಖಪೂರ್ವಕ ವಾಗಿ ನಿನ್ನ ಪ್ರಾಜೆಕ್ಟ್ ಕಳಿಸ್ಬಿಟ್ಟು ಕರ್ಣವೃತ್ತ ಅಂತ ಸಂಕ್ಷೇಪದಲ್ಲಿ ಹೇಳ್ತಿದ್ದ. ಆದರೆ ನನ್ನ ಮಾತು ಕೇಳಿ ನಿಶ್ಚಯವಾಗಿ ನಿನ್ನ ಪ್ರಭುಗಳ ಹೃದಯ ಅದು ಪ್ರಭುಗಳ ಹೃದಯ ಕರಗಲಿಲ್ಲ. ಯಾಕಂದ್ರೆ ತಾನೇ ವ್ರಜಕ್ಕೆ ಹೋಗದಿರ ಚತುರತಾಪೂರ್ವಕ ಸಂದೇಶ ಕಳಿಸಿದ್ನ, ಕುಶಲವಾಗಿ ನಿನ್ನ ಕಳಿಸ್ಬಿಟ್ಟ ವ್ರಜಕ್ಕೆ. ನೀನು ಯಾವ ಅಭಿಪ್ರಾಯದಿಂದ ವ್ರಜವಾಸಿಗಳ ಬಗ್ಗೆ ತನ್ನ ಪ್ರಭುಗಳ ಪರಮ ಕೃಪಾ ವಿಷಯ ಬಗ್ಗೆ ವರ್ಣನೆ ಮಾಡ್ತಾ ಇದೆಯೋ ಆ ಕೃಪೆಯ ಲಕ್ಷಣ ಏನು? ಇದೇನಾ ಲಕ್ಷಣ? ನಾನು ಸ್ವಯಂ ಸಾಕ್ಷಾತ್ ರೂಪದಲ್ಲಿ ನೋಡಿದ್ದೀನಿ. ಅದನ್ನ ಕೇಳು. ನಿನ್ನ ಪ್ರಭು ಕೃಷ್ಣ ವ್ರಜದಲ್ಲಿ ಬಂದಾಗ ಪೂತನಾಯಿಂದ ಆರಂಭನಾಗಿ ಕೇಶಿ ದೈತ್ಯ ಹಾಗೂ ಅನೇಕ ಅಸುರನ ಎಷ್ಟೋ ಸಾರಿ ಉಪದ್ರವ ಮಾಡ್ತಾ ಇದ್ರು. ಕೆಲವು ಸಮಯ ವರ್ಣ ಹಾಗೂ ದೇವತೆಗಳ ದ್ವಾರ ಕೂಡ ಹಾಗೂ ಅಜಗರ್ ದ್ವಾರ ಕೂಡ ಅನೇಕ ಪ್ರಕಾರದ ವ್ರಜದಲ್ಲಿ ನಷ್ಟ ತಂದ್ರೂ ಸಹ
ಉಪದ್ರವ ನಷ್ಟ. ಕೆಲವು ಸಮಯ ಪ್ರಾಚೀನ ಶಕಟ ಭಂಗ ಅದು ಹಾಗೂ ಯಮಲಾರ್ಜುನ ವೃಕ್ಷ ಬೀಳೋದ್ರಿಂದ ನಿಮ್ಮ ಪ್ರಭುಗಳ ದೇಹದ ಮೇಲೆ ಉಪದ್ರವ ಮಾಡ್ತಾ ಇದ್ರು. ಆದ್ರೂ ವ್ರಜವಾಸಿಗಳು ಎಲ್ಲ ಸಮಯದಲ್ಲೂ ಆ ಉಪದ್ರವದ ಬಗ್ಗೆ ಜ್ಞಾನ ಕೊಡದೆ ತಮ್ಮ ದುಃಖದ ಶೋಧನೆ ಮಾಡೋದಿಕ್ಕೇನೆ ಅವರು ಪ್ರಯತ್ನ ಪಟ್ರು. ವ್ರಜವಾಸಿ ಶ್ರೀಕೃಷ್ಣನ ಮಾಧುರ್ಯದಿಂದ ಮೋಹಿತರಾಗಿ ಕೇವಲ ಅವನ ಕಲ್ಯಾಣಕ್ಕಾಗಿ ಕಾಮನೆ ಮಾಡ್ತಾ ಇದ್ರು. ಎಂದೆಂದಿಗೂ ತಮ್ಮ ಕಲ್ಯಾಣಕ್ಕೆ ಚಿಂತನೆ ಇರಲಿಲ್ಲ. ಆ ವ್ರಜವಾಸಿಯರು ಸ್ವಾಭಾವಿಕ ಸೌಹೃದಯ ಪ್ರೇಮದಿಂದ ತಮ್ಮ ಎಲ್ಲ ನಂದನಂದನ ಶ್ರೀಕೃಷ್ಣನ ಸುಖಕ್ಕೆ ಅರ್ಪಣೆ ಮಾಡಿದ್ರು. ಆ ಸಮಯದಲ್ಲಿ ನಿನ್ನ ಪ್ರಭು ತನ್ನ ಸ್ವಾರ್ಥಕ್ಕೆ ವ್ರಜದಲ್ಲಿ ವಾಸ ಮಾಡಿದ. ಆ ಸಮಯದಲ್ಲೂ ವ್ರಜವಾಸಿಗಳಿಗೆ ಏನು ಮಾಡಲಿಲ್ಲ. ಆದ್ರೆ ಈಗಲೂ ಸಹ ಸ್ವಾರ್ಥ ಪೂರ್ಣ ಮಾಡ್ಕೊಳ್ಳೋದಿಲ್ಲ ಇದ್ದಾನೆ. ಈಗಲೂ ಏನು ಮಾಡ್ತಾ ಇಲ್ಲ. ಈ ವಿಷಯದಲ್ಲಿ ನಾ ಏನ್ ಹೇಳಲಿ? ಇದು ರೋಹಿಣಿ. ಅವಾಗ ಪರೀಕ್ಷಿತ್ ಮಹಾರಾಜ್, ಓ ಮಾತಾ ಪರೀಕ್ಷಿತ್ ಮಹಾರಾಜ್, ಓ ಮಾತಾ, ರೋಹಿಣಿ ದೇವಿಯ ವಚನ ಕೇಳ್ಬಿಟ್ಟು ಈ ನಿರ್ಲಜ್ಜ ದುಷ್ಟ ಕಂಸನ ತಾಯಿ ಪದ್ಮಾವತಿ ತಲೆಯನ್ನ ತಿರುಗಿಸ್ತಾ ಈ ಪ್ರಕಾರ ಹೇಳ್ತಾ ಬಂದು ಏನಂತ, ಅಹೋ ತುಂಬಾ ದುಃಖದ ಮಾತು. ಚಿಕ್ಕ ವಯಸ್ಸಿಂದಾನೇ ಶ್ರೀಕೃಷ್ಣನ ಮುಳ್ಳು ತುಂಬಿರೋ ವನದಲ್ಲಿ ನಿರ್ದಯಿ ಗೋಪಿಯರು ಹಸುಗಳನ್ನ ಮೇಯಿಸೋದಿಕ್ಕೆ ಕಳಿಸ್ತಿದ್ರು. ಆ ಮುಳ್ಳುಗಳ ವನದಲ್ಲಿ ಭ್ರಮಣ ಮಾಡೋ ಸಮಯದಲ್ಲಿ ಅವನಿಗೆ ಅವರು ಕೃಷ್ಣನಿಗೆ ಪಾದರಕ್ಷೆನೂ ಕೊಡ್ಲಿಲ್ಲ. ಅವನಿಗೆ ಯಾವಾಗ ಸ್ವಲ್ಪ ಹಸುವಾದಾಗ ಅವನು ಸ್ವಲ್ಪ ಹಾಲು ಕುಡಿದ್ರು ಸಹ ಅವನಿಗೆ ಬೆಣ್ಣೆ ತಿಂದ್ರು ಸಹ ಅವನ್ನ ಕಟಾಕ್ಬಿಟ್ಟಿದ್ರು. ಅಂದ್ರೆ ಹಾಲು ಸರಿಯಾಗಿ ಕೊಡ್ಲಿಲ್ಲ ಅವನಿಗೆ. ಪುನಃ ಆ ಗೋಪಿಯರು ಜೋರಾಗಿ ಕಿರ್ಚುತ್ತಾ ಅವನ ಸರ್ವತ್ರ ಪ್ರಚಾರ ಮಾಡ್ತಾ ಇದ್ರು. ಇವನು ಕದ್ದ. ಆದ್ರೆ ಈ ಕೃಷ್ಣನ ಈ ಎಲ್ಲಾ ದುಃಖಗಳನ್ನ ಕಾಲದ ಗತಿ ಅಂತ ತಿಳ್ಕೊಂಡು ಸಹನೆ ಮಾಡಿದಾನೆ. ಇದಲ್ದೆ ಇನ್ನೇನ್ ಹೇಳಲಿ? ಇನ್ನೇನ್ ಮಾಡಕ್ಕಾಗುತ್ತೆ ಅವನು? ನೀನೇ ಹೇಳು. ನಾವೀಗ ವ್ರಜವಾಸಿ ಬಗ್ಗೆ ಏನು ಮಾಡೋದು? ಮಹಾರಾಜ್ ಪರೀಕ್ಷಿತ್ ಹೇಳ್ತಾನೆ, ರೋಹಿಣಿ ದೇವಿ ಅವಳ ಬುದ್ಧಿಮತಿ, ಉತ್ತಮ ಬುದ್ಧಿಮತಿ, ಗಂಭೀರ ಸ್ವಭಾವ ಹಾಗೂ ಸಮಸ್ತ ವ್ರಜವಾಸಿ ಪ್ರಿಯ ಆಯ್ತು. ಆದ್ರಿಂದ ಪದ್ಮಾವತಿ ವಚನ ಅನುಸಾರ ತನ್ನ ಮಾತನ್ನ ಮುಂದೆ ಹೇಳ್ತಾ ಬರ್ತಾಳೆ. ರೋಹಿಣಿ ಹೇಳ್ತಾಳೆ, ಅವಳು ಹೇಳಿದ್ದನ್ನು ಮರ್ತು ಬಿಟ್ಟಾಳೆ. ಪದ್ಮಾವತಿ ಕಂಸನ ತಾಯಿ. ರೋಹಿಣಿ ದೇವಿ ಹೇಳಿದ್ರು, ಶತ್ರುಗಳ ವಿನಾಶ ಕಾಲದಲ್ಲಿ ಕೃಷ್ಣನೇ ಯಾದವರಿಗೆ ರಾಜಧಾನಿ ಮಥುರಾ ಪ್ರಾಪ್ತಿ ಮಾಡಿಕೊಟ್ಟ. ತಥಾ ರಾಜರಾಜೇಶ್ವರನ ರೂಪದಲ್ಲಿ ಈಗ ವಿಶ್ರಾಮ ಸುಖದ ಉಪಭೋಗ ಮಾಡ್ತಾ ಇದ್ದಾನೆ.
ಓ ಶ್ರೀಮಾನ್ ಉದ್ಧವ, ನಿಮ್ಮ ಪ್ರಭು ಎಲ್ಲ ದೇವತೆಗಳನ್ನ ಪರಾಜಿತನ ಮಾಡಿದ್ದಾನೆ, ಹಾಗೂ ಅವರ ಉಪಕಾರನು ಮಾಡಿದಾನೆ. ಆದ್ರಿಂದಾನೆ ಕೃತಜ್ಞ ದೇವತಾ ಅವನ ಚರಣಗಳಿಗೆ ವಂದನೆ ಮಾಡ್ತಾರೆ. ಹಾಯ್, ಈಗಂತೂ ವ್ರಜವಾಸಿಗಳ ಸ್ಮರಣೆ ಕೂಡ ಮಾಡ್ತಾ ಇಲ್ಲ ಅಂತ ಪರೀಕ್ಷಿತ್ ಮಾಡ. ಶ್ರೀ ರೋಹಿಣಿ ದೇವಿಯ ವಚನಗಳನ್ನ ಕೇಳಿ ಸಹನೆ ಮಾಡಕ್ಕಾಗದೆ ಕೃಷ್ಣನ ಹೃದಯದಲ್ಲಿ ಸದೈವ ವಾಸ ಮಾಡುವ ಕೃಷ್ಣನ ಪ್ರಿಯ ಭೀಷ್ಮಕ ನಂದಿನಿ ರುಕ್ಮಿಣಿ ದೇವಿ ಈ ಪ್ರಕಾರ ಹೇಳ್ತಾರೆ. ಏನ್ ಹೇಳ್ತಾರೆ? ರುಕ್ಮಿಣಿ ದೇವಿ ಮಾತಾಡ್ತಾರೆ. ಓ ಮಾತಾ, ಓ ಮಾತಾ ರೋಹಿಣಿ, ನವನೀತ ನವನೀತ ಅಂದ್ರೆ ಬೆಣ್ಣೆ, ಬೆಣ್ಣೆಗಿಂತ ಅಧಿಕ ಕೋಮಲ ಹೃದಯ ಉಳ್ಳ ನಮ್ಮ ಪ್ರಭುಗಳ ಆಂತರಿಕ ಭಾವಗಳನ್ನ ವಿಷಯದ ಬಗ್ಗೆ ನೀವು ಸ್ವಲ್ಪನೂ ತಿಳ್ಕೊಳ್ತೀರಾ ಅಂತ ಮಾತುಗಳನ್ನ ಆಡೋದು ನ್ಯಾಯನ? ಪ್ರಭು, ನಮ್ಮ ಪ್ರಭು ರಾತ್ರಿ ಸ್ವಪ್ನಾವಸ್ಥೆಯಲ್ಲಿ ವ್ರಜದ ನನಗ್ ಗೊತ್ತಿಲ್ಲ ಏನೇನ್ ಮಾತಾಡ್ತಾರೆ ಅಂತ ಪ್ರೇಮಯುಕ್ತ ಮಧುರ ಸ್ವರದಲ್ಲಿ ಹೆಸರು ಹೇಳ್ತಾ ಇರ್ತಾರೆ. ಹಸುಗಳನ್ನ ಕರೀತಾರೆ, ಅವಾಗ ಸಖಾವರ್ನ, ಆವಾಗ ದೂಸರೆ ಬೇರೆ ಗೋಪಿಯನ್ನ ಕರೀತಾ ಇರ್ತಾರೆ. ಅವಾಗ ನಿದ್ರಾವಸ್ಥೆಯಲ್ಲಿ ಕೂಡ ಮನೋಹರ ಲಲಿತ ತ್ರಿಭಂಗ ರೂಪ ಧಾರಣೆ ಮಾಡಿ ಮಧುರ ವಂಶೀವದನ ಅಭಿನಯನು ಮಾಡ್ತಾರೆ. ಆ ನಿದ್ರಾವಸ್ಥೆಲೇನೆ ಹೇಳ್ತಾರೆ, ಮಯ್ಯಾರೇ ಮಯ್ಯ, ನನಗೆ ಬೆಣ್ಣೆ ತಿನ್ಸು, ಬೆಣ್ಣೆ ಕೊಡು. ಕೆಲವು ಸಮಯ ನನ್ನ ಏ ರಾಧೆ, ಏ ಲಲಿತೆ, ಈ ತರ ವಚನಗಳ ದ್ವಾರ ಸಂಬೋಧನೆ ಮಾಡ್ತಿರ್ತಾರೆ. ಕೆಲವು ಸಮಯ ಓ ಚಂದ್ರಾವಳಿ, ಇಲ್ಲಿ ಏನ್ ಮಾಡ್ತಾ ಇದೀಯಾ ಹಾಗಂತೇಳಿ ನನ್ನ ವಸ್ತ್ರನ ಎಳಿತಾರೆ. ಕೆಲವು ಸಮಯ ಶಯನ ಮಾಡೋ ಸಮಯದಲ್ಲಿ ಪ್ರೇಮಾಶ್ರಗಳ ಧಾರೆಯಿಂದ ಈ ಈ ಶಯನ ಬೆಡ್ಡೆ ಹಾಸಿಗೆನೆ ಎಲ್ಲ ನೆಂದೋಗಿರುತ್ತೆ, ಹಾಸಿಗೆನೆ ನೆಂದಿರುತ್ತೆ. ಇದು ದಿನಾಗ್ಲೂ ನಡೆಯೋದು ಇದು. ಹಾಗೂ ನಿದ್ರೆ ಭಂಗ ಆದ್ಮೇಲೆ ಉಪರಾಂತ ಸಾಹಸ ಹಾಸಿಗೆನಲ್ಲೇ ಎದ್ದು ಅರ್ಥ ಸ್ವರದಲ್ಲಿ ಕ್ರಂದನ ಮಾಡುತ್ತಾ ಇರ್ತಾರೆ. ಅವನ ಕ್ರಂದನದ ಧ್ವನಿ ಕೇಳಿ ದುಃಖ ಶೋಕರೂಪಿ ಮಹಾಸಾಗರದಲ್ಲಿ ನಾನು ಮುಳುಗಿರ್ತೀನಿ. ಇವತ್ತು ಕೂಡ ಪ್ರಭು ರಾತ್ರಿ ಕಾಲದಲ್ಲಿ ನನಗ್ ಗೊತ್ತಿಲ್ಲ, ಯಾವ್ದೋ ಒಂದು ಸ್ವಪ್ನ ನೋಡಿರ್ಬೇಕು, ಆ ಶೋಕದಿಂದ ತುಂಬಾ ಆತುರರಾಗಿ ಅಳುತ್ತಾ ಅಧೀರರಾಗಿದ್ದಾರೆ. ಹಾಗೂ ತಮ್ಮ ಉತ್ತರೀಯ ವಸ್ತ್ರದಿಂದ ಮುಖ ಕಮಲನ ಮುಚ್ಚಿಕೊಂಡು ಇಲ್ಲಿ ಇವಾಗವರೆಗೂ ನಿದ್ರಿತ ರೂಪದಲ್ಲೇನೆ ಹಾಸಿಗೆ ಮೇಲೆ ಮಲಗಿದ್ದಾರೆ. ಹಾಯ್, ಇಲ್ಲಿವರೆಗೂ ಸ್ನಾನನು ನಿತ್ಯ ಕ್ರಿಯೆನು ಏನು ಮಾಡಿಲ್ಲ. ಅವಾಗ ಪರೀಕ್ಷಿತ್ ಮಾಡಿ ಇದೆಲ್ಲ ಕೇಳ್ಬಿಟ್ಟು ಸತ್ಯಭಾಮ ಈಶಾದಿಂದ ತುಂಬಿಕೊಂಡು ಅಥವಾ ಶುದ್ಧಳಾಗಿ ಬೇರೆ ಮಹಿಷಿಯರ ಜೊತೆ ಮಾತಾಡ್ತಾಳೆ. ಏ ರುಕ್ಮಿಣಿ, ಈ ಮಾತು ಈ ಪ್ರಲಾಪ ಯಾಕೆ ಹೇಳ್ತಾ ಇದೀಯಾ? ಏನು ಬರೀ ನಿದ್ರೆನಲ್ಲೇನೆ ಪ್ರಭು ಹಾಗೆ ಮಾಡ್ತಾರ? ಅವರು ಜಾಗೃತ ಅವಸ್ಥೆಯಲ್ಲಿ ಕೂಡ ತಮ್ಮ ಮನದಲ್ಲಿ ಯಾವ್ದೋ ವಿಷಯನ ಸ್ಮರಣೆ ಮಾಡಿಕೊಂಡು ನಿದ್ರೆ ಬರೋ ರೀತಿನಲ್ಲೇ ಆಚರಣೆ ಮಾಡ್ತಿದ್ದಾರೆ.
ನಾವಂತೂ ಕೇವಲ ಪ್ರಭುಗಳ ನಾಮ ಮಾತ್ರದಲ್ಲಿ ಪತ್ನಿಯರು. ವಾಸ್ತವದಲ್ಲಿ ಅವರು ವ್ರಜವಾಸಿಗಳ ದಾಸಿಯರ ದಾಸಿಯರು ಪ್ರಭುಗೆ ನಮಗಿಂತ ತುಂಬಾ ಅಧಿಕ ಪ್ರಿಯ. ಮಹಾರಾಜ್ ಪರೀಕ್ಷಿತ್ನೇ ಅವಾಗ ಹೇಳ್ತಾನೆ, ಮಹಿಷಿ ಈ ಮಾತನ್ನು ಕೇಳ್ಬಿಟ್ಟು ಗೋಕುಲವಾಸಿ ಪ್ರಾಣಿಗಳ ಬಂಧು ರೋಹಿಣಿ ನಂದನ್ ಫಲದೇವ ರೋಷಪೂರ್ವಕವಾಗಿ ಈ ಮಾತು ಹೇಳ್ತಾರೆ. ವಧುಗಳೇ ಅಂದ್ರೆ ಕೃಷ್ಣನ ಮಹಿಷಿ ಪತ್ನಿಯರು, ನಾವು ವ್ರಜವಾಸಿಯರ ಸಹಜ ದುಃಖಪೂರ್ಣ ವೃತ್ತಾಂತ ಸಂಬಂಧ ಬಗ್ಗೆ ವಾರ್ತಾಲಾಪ ಮಾಡ್ತಾ ಇದ್ವಿ. ಆದ್ರಿಂದ ನನ್ನ ತಮ್ಮ ಶ್ರೀಕೃಷ್ಣ ತನ್ನ ವಂಚನೆ ರೂಪದಿಂದ ಈ ಪ್ರಕಾರ ಸ್ವಪ್ನ ಚರಿತ್ರ ರೂಪ ಕಪಟ ಚಾತುರಿನ ಪ್ರಕಾಶ ಮಾಡ್ತಿದ್ದಾನೆ. ನಾನು ಈ ವ್ರಜವಾಸಿಯರ ಸ್ವಾಂತನ ಮಾಡೋದಕ್ಕೋಸ್ಕರನೇ 2 ತಿಂಗಳು ನಾನು ವ್ರಜದಲ್ಲಿ ಹೋಗಿದ್ದೆ. ಅಲ್ಲಿ ವಿವಿಧ ಪ್ರಕಾರದ ಸ್ವಾಂತನಪೂರ್ಣ ವಚನಗಳಿಂದ ಹಾಗೂ ಆಚರಣೆಯಿಂದ ಅವ್ರಿಗೆ ಸ್ವಲ್ಪ ಸಂತುಷ್ಟಿ ಮಾಡಕ್ಕಾಗಲಿಲ್ಲ. ಆದ್ರೂ ನಾನು ತುಂಬಾ ಪ್ರಯತ್ನದಿಂದ ಈ ಅನುಭವ ಆಗಿದೆ. ಕೃಷ್ಣನ ಬಿಟ್ಟು ಅವನ ಸಂತುಷ್ಟ ಮಾಡೋದ್ರಲ್ಲಿ ಯಾರಿಗೂ ಸಮರ್ಥವಿಲ್ಲ. ಆದ್ರೂ ಸಹ ಅನೇಕ ಪ್ರಕಾರಗಳಿಂದ ನೂರಾರು ಶಪಥ ಮಾಡಿ ಯತ್ನಪೂರ್ವಕವಾಗಿ ಅವ್ರನ್ನ ಸ್ವಲ್ಪ ಆಶ್ವಾಸನೆ ಪ್ರದಾನ ಮಾಡಿ ಅವರ ಸಹಮತಿ ಇಲ್ದಿರ ಇದ್ರು ಸಹ ನಾನು ತುಂಬಾ ಕಠಿಣದಿಂದ ಶೀಘ್ರವಾಗಿ ದ್ವಾರಕಾಗೆ ವಾಪಸ್ ಬಂದೆ. ಹಾಗೂ ದುಃಖದ ವ್ಯಾಕುಲದಿಂದ ನಾನು ಹೇಳಿದೆ, ಓ ಭಯ್ಯ, ಓ ತಮ್ಮ ಕೃಷ್ಣ, ನೀನು ಒಂದ್ಸಾರಿ ಆದ್ರೂ ವ್ರಜದಲ್ಲಿ ಹೋಗಿ ವ್ರಜವಾಸಿಯರಿಗೆ ಪ್ರಾಣನ ರಕ್ಷಣೆ ಮಾಡು. ಆದ್ರೆ ಶ್ರೀಕೃಷ್ಣ ತನ್ನ ಮುಖದಿಂದ ಅಂತಾನು ಹೇಳ್ತಾನೆ, ನಾನು ಹೋಗ್ತೀನಿ. ಆದ್ರೆ ಅವನ ಹೃದಯ ಅಭಿಪ್ರಾಯ ಆತರ ಇಲ್ಲ. ಯಾಕಂದ್ರೆ ಅವನು ಕಾರ್ಯದ ದ್ವಾರನೇ ಹೃದಯದ ಭಾವ ಅಭಿವ್ಯಕ್ತವಾಗುತ್ತದೆ. ಮಹಾರಾಜ್ ಪರೀಕ್ಷಿತ ಹೇಳ್ತಾನೆ. ಆ ಮಾತು ಕೇಳಿ ಭಗವಾನ್ ಶ್ರೀಕೃಷ್ಣ ಹಾಸಿಗೆಯಿಂದ ಶೀಘ್ರತಾಪೂರ್ವವಾಗಿ ಎದ್ದು, ಅದೆಲ್ಲ ಕೇಳ್ತಿರ್ತಾನೆ ಕೃಷ್ಣ ಮಾತುಕತೆ ಎದ್ಬಿಟ್ಟು ತನ್ನ ಪ್ರೇಮಿಯರ ಪ್ರೇಮಕ್ಕೆ ಪರಾಧೀನನಾಗಿ ಉಚ್ಚ ಸ್ವರದಿಂದ ಆಳುತ್ತಾ ತನ್ನ ಮನೆ ಆಚೆ ಬಂದ್ಬಿಡ್ತಾರೆ. ಯಾರು ಸದೈವ ಕೃಪೆ ಮಾಡೋದಕ್ಕೋಸ್ಕರನೇ ವ್ಯಾಕುಲರಾಗಿರ್ತಾನೋ ಆ ಶ್ರೀಕೃಷ್ಣ ತನ್ನ ಕಮಲದ ಸಮಾನ ನೇತ್ರಗಳ ನಿರಂತರ ಪ್ರೇಮಾಶ್ರು ತಾರೆ ಹರಿತಾ ಇರುತ್ತೆ. ಅದರಿಂದ ಗದ್ಗದ ಸ್ವರದಿಂದ ಈ ರೀತಿ ಹೇಳ್ತಾನೆ, ಓ ನಿಜವಾಗಲೂ ಈ ನನ್ನ ಹೃದಯ ಮಹಾ ವಜ್ರಸಾರದಿಂದ ಮಾಡಿರುವಂತಹದ್ದು. ಯಾಕಂದ್ರೆ ಈ ಹೃದಯ ಇಲ್ಲಿವರೆಗೂ 2 ತುಕಡ ಆಗಿಲ್ಲ. ಆ ವ್ರಜವಾಸಿಯರು ಬಾಲ್ಯ ಕಾಲದಿಂದನೇ ದೀರ್ಘಕಾಲ ನನಗೆ ಲಾಲನೆ ಪಾಲನೆ ಮಾಡಿದ್ದಾರೆ. ಆ ಅಸಾಧಾರಣ ಪ್ರೇಮ ನಾನು ಮರ್ತು ಬಿಟ್ಟಿದ್ದೀನಿ. ಅವರಿಗೆ ಕಿಂಚಿತ್ ಮಾತ್ರನೇ ಹಿತ ಮಾಡೋದಿರ್ಲಿ, ನಿಷ್ಠುರ ಮಾಡಿದ್ದೀನಿ. ಕೋಮಲ ಸ್ವಭಾವ ಬ್ರಜವಾಸಿಯರಿಗೆ ಅತ್ಯಂತ ದುಃಖನೇ ನಾನು ಪ್ರದಾನ ಮಾಡಿದ್ದೀನಿ.
ಹೇ ಭ್ರಾತ ಉದ್ಧವ, ನೀನು ಸರ್ವಜ್ಞ ಹಾಗೂ ನನ್ನ ಅತ್ಯಂತ ಪ್ರಿಯ. ಜಲ್ದಿ ಹೇಳು, ಬೇಗ ಹೇಳು. ನಾನು ಏನು ಮಾಡಲಿ? ಈ ಶೋಕ ಸಾಗರದಿಂದ ನನ್ನ ಉದ್ಧಾರ ಮಾಡು. ಮಹಾರಾಜ್ ಪರೀಕ್ಷಿತ್ ಹೇಳ್ತಾರೆ, ಓ ಮಾತು. ಅದಾದ್ಮೇಲೆ ನಂದ ಮಹಾರಾಜ ಪತ್ನಿ ಶ್ರೀ ಯಶೋಧಾಜಿ ಪ್ರಿಯ ಸಖಿ ಪುತ್ರವತ್ಸಲ ದೇವಿಕಿ ಹೇಳ್ತಾಳೆ, ಈ ಸುಹೃತ್ ವ್ರಜವಾಸಿ ಅವರ ಅಭಿಲಾಷೆ ಏನೇನಿದೆಯೋ ಅದನ್ನ ನೀನು ಅಭಿಲಾಷೆನ ಪೂರ್ಣ ಮಾಡು. ಅವ್ರು ಏನ್ ಕೇಳ್ತಾರೋ ಅದನ್ನ ನೀನು ಪ್ರದಾನ ಮಾಡು. ಯಾಕಂದ್ರೆ ಅದನ್ನ ಯಾಕೆ ಹೇಳ್ತಾ ಇದ್ದಾಳಂದ್ರೆ, ಉದ್ಧವ ಈಗ ನೀನು ಬೃಂದಾವನ್ಗೆ ಹೋಗ್ಬೇಕು ಅಂತ ಹೇಳ್ಬಿಟ್ರೆ, ಕೃಷ್ಣ ಅಲ್ಲಿ ಹೋಗ್ಬಿಟ್ರೆ ನಮ್ಗೆ ಇಲ್ಲಿ ಇದಾಗುತ್ತೆ. ಅದಕ್ಕೆ ಹೋಗೋ ಬದಲು ಅವ್ರಿಗೆ ಏನೇನ್ ಬೇಕೋ ಅದನ್ನ ಕೊಟ್ಬಿಟ್ರೆ ಆಯ್ತು ಅಂತ ದೇವಕಿ ಯೋಚನೆ. ಅದಕ್ಕೆ ಆತರ ಮಾತಾಡ್ತಾರೆ. ಅದನ್ನ ಕೇಳ್ಬಿಟ್ಟು ಉಗ್ರಸೇನ ಮಹಿಷಿ ಮೂಢಮತಿ ವೃದ್ಧ ಪದ್ಮಾವತಿ ಅವಳೇನ್ ಹೇಳ್ತಾಳಂದ್ರೆ, ಅವಳಿಗೆ ಉಗ್ರಸೇನ ರಾಜ್ಯನ ರಕ್ಷಣೆ ಮಾಡೋದು. ಯಾಕಂದ್ರೆ ರಾಜ್ಯನೇ ಕೊಟ್ಬಿಟ್ರೆ ಕಷ್ಟ. ಗೋಪಿ ವ್ರಜವಾಸಿ ರಾಜ್ಯನೇ ಕೊಟ್ಬಿಟ್ರೆ ಕಷ್ಟ, ನಾವೆಲ್ಲ ಹೋಗೋದು ಅನ್ನೋ ನೋಡಿ ಎಂತ ಇದು ದುರ್ಬುದ್ಧಿ ಅವಳು. ಅದಕ್ಕೆ ಅವಳು ಹೇಳ್ತಾಳೆ, ಏನ್ ಹೇಳ್ತಾಳೆ, ಅದ್ರ ಬದಲು ಲೆಕ್ಕಾಚಾರ ಎಲ್ಲ ಹಾಕ್ಬಿಟ್ಟು ಕೃಷ್ಣ ಎಷ್ಟು ಕೆಲಸ ಮಾಡ್ದೆ, ಎಷ್ಟು ಅವ್ನು ಸಂಬಳ ಕೊಡ್ಬೇಕಾಗಿತ್ತು, ಅವ್ರೇನ್ ಮಾಡಿದ್ರು ಇದೆಲ್ಲ ಲೆಕ್ಕಾಚಾರಿ, ಅದಕ್ಕಿಂತ ಜಾಸ್ತಿ ಅವ್ರಿಗೆ ವಾಪಸ್ ಕೊಟ್ಟು ಬಿಡ್ಬೇಕು ದುಡ್ಡು. ಸೊ ಅವಳ ಲೆಕ್ಕಾಚಾರ. ಆಮೇಲೆ ಆದ್ರೆ ಅವಳಿಗೆ ಗೊತ್ತಿಲ್ಲ ಈ ವ್ರಜವಾಸಿಗಳ ಪ್ರೇಮ. ಅದಕ್ಕೆ ಪರೀಕ್ಷಿತ್ ಮಹಾರಾಜ ಭಗವಾನ್ ಶ್ರೀಕೃಷ್ಣ ಆ ಮಾತುಗಳನ್ನ ಕೇಳ್ಬಿಟ್ಟು ಸಹ ಅನುಸಾನಾಕರ ಶೋಕದಿಂದ ವ್ಯಥಿತನಾಗಿ ಗೊತ್ತಿಲ್ಲದ ರೀತಿನಲ್ಲಿ ಉದ್ಧವನ್ ತಿರ್ಗಾ ಕೇಳ್ತಾನೆ, ವ್ರಜವಾಸಿಗಳ ಪ್ರತಿ ನನ್ನ ಏನು ಕರ್ತವ್ಯ? ಏ ವಿದ್ವಾನ್ರಲ್ಲಿ ಶ್ರೇಷ್ಠ ಶ್ರೀ ಉದ್ಧವ, ನೀನು ವ್ರಜವಾಸಿಗಳ ಸಮಸ್ತ ಅಭಿಪ್ರಾಯಗಳನ್ನ ತಿಳ್ಕೊಂಡಿದ್ಯಾ? ಅವ್ರ ಅಭಿಷ್ಟ ಏನೇನಿದೆ ನನಗೆ ಶೀಘ್ರವಾಗಿ ಹೇಳು. ಪರೀಕ್ಷಿತ್ ಭಗವಾನ್ ಶ್ರೀ ಕೃಷ್ಣನ ಮಾತು ಕೇಳಿ ಉದ್ಧವ ಮನದಲ್ಲೇ ತುಂಬಾ ದುಃಖಿತನಾಗಿ ಚಿಂತಿತನಾಗಿ ಆದ್ರೂ ಕ್ಷಣಭರದಲ್ಲಿ ದೀರ್ಘ ನಿಶ್ವಾಸ ಬಿಡ್ತಾ ಈ ಪ್ರಕಾರ ಹೇಳ್ತಾನೆ, ಹೇ ವ್ರಜವಾಸಿಗಳು, ಅವರು ಚಕ್ರವರ್ತಿ ರಾಜೇಶ್ವರತ ಇಚ್ಛೆ ಇಲ್ಲ, ಹಾಗೂ ವಿಭೂತಿಗಳು ಸ್ವರ್ಗದ ಸಂಪತ್ತಿನು ಅವ್ರಿಗೆ ಬೇಕಿಲ್ಲ. ಆಮೇಲೆ ಈ ಲೋಕದ ಯಾವುದೇ ಸಂಪತ್ತಿ ಪ್ರಾಪ್ತಿ ಮಾಡೋದಕ್ಕೆ ಇಚ್ಛೆ ಇಲ್ಲ. ಅವ್ರು ಕೇವಲ ನಿನ್ನನ್ನೇ ಇಚ್ಛೆ ಪಡ್ತಾರೆ. ನಾನು ಏನು ಸ್ವಲ್ಪ ನಿವೇದನೆ ಮಾಡ್ತಾ ಇದ್ದೀನೋ ನೀವು ತಾವು ಕೃಪೆಯಿಂದ ಸಾವಧಾನ ಪೂರ್ವಕವಾಗಿ ಶ್ರವಣ ಮಾಡಿ, ಆಮೇಲೆ ಸ್ವಯಂ ವಿಚಾರ ಮಾಡಿ ನೀವೇ ಹೇಳಿ ಏನ್ ಮಾಡ್ಬೇಕು ಅಂತ, ಅದನ್ನ ನೀವು ಮಾಡಿ. ನೀವು ಮೊದಲು ನಂದ ಮಹಾರಾಜನ ಮಾಧ್ಯಮದಿಂದ ಯಾವ ಅಲಂಕಾರನ ನೀವು ಇದನ್ನ ವಿಶ್ಲೇಷಣೆ ಮಾಡ್ತಾ ಇದ್ದಾನೆ. ಕೃಷ್ಣ ಏನ್ ಮಾಡ್ದ? ವೃಂದಾವನ ಬಿಟ್ಟು ಮಥುರಾಗ್ ಹೋದ. ಅಲ್ಲಿ
ಕಂಸನೆಲ್ಲ ಸಾಯಿಸ್ಬಿಟ್ಟು ಕೊನೆ ನಂದ ಮಹಾರಾಜ್ ವಾಪಸ್ ಬರೋದಿತ್ತು. ಈಗ ಅಲ್ಲಿಂದ ಅವನು ವಾಪಸ್ ಬರಕ್ ಆಗ್ತಾ ಇಲ್ಲ, ಯಾಕಂದ್ರೆ ಕಂಸನ ಕೊಂದ. ಅವನ ಪತ್ನಿಯರು ಜರಾಸಂಧನ ಪುತ್ರಿಯರು. ಜರಾಸಂಧನಿಗೆ ಹೋಗಿ ಹೇಳ್ತಾನೆ, ಜರಾಸಂಧ ಸುಮ್ಮನೆ ಇರ್ತಾನ, ಬಂದಿದ್ದ ಅವನು. ಈಗ ಕೃಷ್ಣ ವೃಂದಾವನ ಬಂದು ಆಕ್ರಮಣ ಮಾಡ್ತಾನೆ, ತೊಂದರೆ ಆಗುತ್ತೆ. ಅದಕ್ಕೆ ಅವನು ಬುದ್ಧಿವಂತಿಕೆಯಿಂದ ನಂದ ಮಹಾರಾಜ್ಗೆ ಸ್ವಲ್ಪ ವಸ್ತ್ರ ವೈಡೂರ್ಯ ಇವೆಲ್ಲ ಕೊಟ್ಬಿಟ್ಟು, ನಾನು ಬರ್ತೀನಿ, ದಯವಿಟ್ಟು ನೀವು ಹೋಗಿ ಇದನ್ನ ಗೋಪಿಯರ್ ಕೊಟ್ಬಿಡಿ, ಪ್ರೇಮದಿಂದ ಆ ವಸ್ತ್ರನ ಕೊಟ್ಟ. ಸೊ ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಯಾರು, ಉದ್ದವ ಏನ್ ಹೇಳ್ತಾ ಇದ್ದಾನೆ, ಆ ಸಮಯದಲ್ಲಿ ನೀನು ನಂದ ಮಹಾರಾಜನ ಜೊತೆ ಮಾಧ್ಯಮದಲ್ಲಿ ಅಲಂಕಾರ ಆದಿ ಏನ್ ಕಳ್ಸಿದ್ರು, ಬ್ರಜವಾಸಿಗಳು ಆ ವಸ್ತುಗಳನ್ನ ನೋಡ್ಬಿಟ್ಟು ಶೋಕ ಸಾಗರದಲ್ಲಿ ನಿಮಗ್ನರಾಗಿ ಪರಸ್ಪರ ಒಬ್ರಿಗೊಬ್ರು ಈ ತರ ಹೇಳ್ಕೊಳ್ರು. ಓ ದೊಡ್ಡ ದುಃಖದ ಮಾತಿದು, ಶ್ರೀಕೃಷ್ಣ ಇದೇ ತಿಳ್ಕೊಂಡ, ನಮ್ಗೆ ಇದೇ ವಸ್ತು ಬೇಕಾ, ನಾವು ಅಂತ ಕೃಪೆಗೆ ಪಾತ್ರರ, ಅಷ್ಟೇ ಕೃಪೆ ಪಾತ್ರ. ಓ ನಮ್ಮ ಜೀವನಕ್ಕೆ ಧಿಕ್ಕಾರ, ನಮ್ಮ ಪ್ರಾಣ ಇಲ್ಲಿವರೆಗೂ ಯಾಕೆ ಹೋಗಿಲ್ಲ, ಕಂಠದಲ್ಲೇ ಸಿಕ್ಕಾಕೊಂಡಿದೆ, ಅದಕ್ಕೂ ಧಿಕ್ಕಾರ. ಶ್ರೀಕೃಷ್ಣ ಶ್ರೀಕೃಷ್ಣನ್ನ ಮಥುರಾದಲ್ಲಿ ಬಿಟ್ಟು ಈ ಎಲ್ಲ ವಸ್ತ್ರಭೂಷಣ ಆದಿಗಳನ್ನ ಉಪಹಾರ ರೂಪದಲ್ಲಿ ತಂದಿದಾರಲ್ಲ ಅಂತ ನಂದ ಆದಿ ಗೋಪರಿಗೂ ಧಿಕ್ಕಾರ. ಆಮೇಲೆ ತನ್ನ ನಿಮ್ಮ ತಾಯಿ ಯಶೋದ ಜೊತೆಗೆ ಎಲ್ಲ ವ್ರಜವಾಸಿಗಳು ನೀನು ವ್ರಜಕ್ಕೆ ಬರೆಯೋ ಅನ್ನೋ ಆಶೆನ ಪರಿತ್ಯಾಗ ಮಾಡಿ ಮೃತತುಲ್ಯರಾಗಿದೆ, ನೀನ್ ಪ್ರಾಣ ಹೊಟ್ಟೋಗ್ಬೇಕು. ಶ್ರೀ ನಂದ ಮಹಾರಾಜ ತಮಗೆ ತಾನೇ ಅಪರಾಧಿ ಅಂತ ತಿಳ್ಕೊಂಡು 3 ದಿವಸ ಏನು ಮಾತಾಡ್ಲಿಲ್ಲ. ಆಮೇಲೆ ಅವರ ಶೋಕದ ಕಾರಣನ ವಿವರರಾಗಿ ವ್ರಜವಾಸಿಯರ ಪ್ರಾಣಗಳನ್ನ ಆಚೆ ಬರೋದು ನೋಡ್ಬಿಟ್ಟು ಅವರ ರಕ್ಷಣೆಗೆ ಅನೇಕ ಪ್ರಕಾರ ಶಪಥ ಮಾಡಿ ಕೃಷ್ಣ ವ್ರಜದಲ್ಲಿ ಬಂದೇ ಬರ್ತಾನೆ ಅಂತ ಆ ವಿಶ್ವಾಸ ಅವ್ರಿಗೆ ತುಂಬಿದ್ರು. ಅನೇಕ ಪ್ರಕಾರದ ಯುಕ್ತಿ ಚಾತುರ್ಯ ಮೂಲಕ ಅವನ್ನ ಸ್ವಾಂತನ ಮಾಡಿದ್ರು. ಮಹಾರಾಜ ನಂದನೆ, ನನ್ನ ಪುತ್ರ ಕೃಷ್ಣ ಸತ್ಯವಾದಿ, ವ್ರಜದಲ್ಲಿ ಬರಕ್ ಮುಂಚೆ ತನ್ನ ಪ್ರೇಮದ ಚಿಹ್ನೆ ರೂಪದಲ್ಲಿ ಈ ವಸ್ತುಗಳನ್ನ ಕಟ್ಟಿದಾನೆ. ಅವನು ಇಲ್ಲಿ ಅವಶ್ಯವಾಗಿ ಕಾರ್ಯ ಶೀಘ್ರ ಸಮಾಪ್ತಿ ಆದ್ಮೇಲೆ ಅವಶ್ಯವಾಗಿ ಬಂದೇ ಬರ್ತಾನೆ. ಉದ್ದವ ಹೇಳ್ತಾನೆ, ಸರಳ ಚಿತ್ತ ವ್ರಜವಾಸಿಯರು ನಂದನ ಮಾತಿನ ಮೇಲೆ ವಿಶ್ವಾಸ ಮಾಡಿ ತಮ್ಮ ಪ್ರೀತಿಯ ಮಾತುಗಳನ್ನ ವಿಚಾರ ಮಾಡಿ ಆಭೂಷಣ ತಮ್ಮ ಅಂಗದ ಮೇಲೆ ಧಾರಣೆ ಮಾಡಿದ್ರು. ಯಾಕಂದ್ರೆ ಈ ವಿಶ್ವಾಸ ಇತ್ತು, ಯಾವಾಗ ಕೃಷ್ಣ ವ್ರಜಕ್ಕೆ ವಾಪಸ್ ಬಂದಾಗ ನಾವು ಅವನು ಕೊಟ್ಟಿರೋ ಈ ವಸ್ತ್ರಗಳ ಭೂಷಣ ಧಾರಣೆ ಮಾಡಿರೋದ್ರಿಂದ ನೋಡಿ, ಅವನ ಆಜ್ಞೆ ಪಾಲನೆ ಮಾಡಿರೋದ್ರಿಂದ ಅವನಿಗೆ ಅಧಿಕ ಅವನ ಕೃಪೆ ಆಗುತ್ತದೆ. ತುಂಬಾ ಸಂತೋಷ ಪಡ್ತಾನ ಅವನು. ಆದ್ರೆ ತಾವು ಅಲ್ಲಿಗೆ ಹೋಗ್ದಿರಾ ನನ್ನ ಕಳಿಸ್ಬಿಟ್ಟು ನನ್ನ ಮೂಲಕ ಸಂದೇಶ ಕಳಿಸ್ದೆ. ಈಗ ಅವರು ಮೃತಪ್ರಾಯರಾಗ್ಬಿಟ್ಟಿದ್ದಾರೆ. ನೀನ್ ಬರ್ತೀಯ ಅನ್ನೋ ಇದು ವಿಶ್ವಾಸನು ಹೊಟ್ಟೋಯ್ತು. ಅವರ ಆ ಅವಸ್ಥೆ ನೋಡ್ಬಿಟ್ಟು ಶ್ರೀಕೃಷ್ಣ ಅವಶ್ಯವಾಗಿ ವ್ರಜಕ್ಕೆ ಬರ್ತಾನೆ
ಆ ಪ್ರತಿಜ್ಞೆ ಮಾಡಿ, ಆ ಪ್ರತಿಜ್ಞೆಯ ದ್ವಾರ ಯತ್ನಪೂರ್ವಕವಾಗಿ ಸಚೇತನ ಮಾಡಿ ನಾನು ತಿರುಗಿ ವಾಪಸ್ ಬಂದೆ. ವ್ರಜವಾಸಿ ನಿನ್ನ ಪಡ್ಕೊಳ್ಳೋದಕ್ಕೆ ಸಮಸ್ತ ಭೋಗ್ಯ ಪದಾರ್ಥಗಳನ್ನ ತ್ಯಾಗ ಮಾಡಿ ಯಾವ ದಶೆಯಲ್ಲಿದ್ದಾರಂದ್ರೆ ಅದನ್ನ ತಮ್ಮ ಜ್ಯೇಷ್ಠ ಅಣ್ಣ ಪ್ರಾತ ಬಲದೇವನೇ ಹೇಳಲಿ, ಬಲದೇವನೇ ಕೇಳಿ ನೀವು. ಮಹಾರಾಜ್ ಪರೀಕ್ಷಿತ್ನೇ ಹೇಳ, ಕೃಷ್ಣನ ವಿಚ್ಛೇದದ ಉತ್ಪನ್ನ ಮಹಾ ದುಃಖದ ಆಶಂಕ ದೇವಕಿ ಹಾಗೂ ರುಕ್ಮಿಣಿ ಎಲ್ರಿಗೂ ಮುಖ ಮಲಿನವಾಗುತ್ತೆ. ಯಾಕಂದ್ರೆ ಈಗ ಕೃಷ್ಣ ಹೊರಟ್ಬಿಡ್ತಾನೆ ಅನ್ನೋದೊಂದು ಅವ್ರಿಗೆ ಖಚಿತ ಆಯ್ತು. ಅದಕ್ಕೆ ಅವ್ರಿಗೆ ದುಃಖ ಆಗೋಯ್ತು. ಯಾರಿಗೆ? ದೇವಕಿ, ರೋಹಿಣಿ, ರುಕ್ಮಿಣಿ ಆದಿ ಎಲ್ಲ ಅವ್ರ ಮುಖ ಮಲಿನ ಆಗೋಯ್ತು. ಕೆಳಗಡೆ ತಲೆ ತೆಗೆಸ್ಬಿಟ್ಟು ತಮ್ಮ ನೇತ್ರಗಳಿಂದ ಅಶ್ರು ಒಳೆ ಹೋಗ್ತಾ ಇದೆ. ಅದನ್ನ ನೋಡ್ಬಿಟ್ಟು ಕೋಮಲ ಹೃದಯ ಕೃಷ್ಣ ಸ್ನೇಹದಿಂದ ವ್ಯಾಕುಲನಾಗಿ ಸಂಕೇತ ಪೂರ್ವಕವಾಗಿ ಸ್ವಲ್ಪ ಬರೀಲಿಕ್ಕೆ ನನಗೆ ಪೇಪರ್ ಪೆನ್ ಬೇಕು ಅಂತ ಸೈನ್ ಮಾಡ್ತಾನೆ. ಸರಿ, ಈಗ ಇವರೆಲ್ಲ ಇಲ್ಲ ಅಳ್ತಾ ಇದಾರೆ, ಅಲ್ಲಿ ಅವ್ರ ದುಃಖಿ, ಈಗ ಏನ್ ಮಾಡೋದು? ಅದಕ್ಕೆ ಪರೀಕ್ಷಿತ್ನೇ ಹೇಳ್ದ, ಅದನ್ನ ಏನ್ ಬರೀತಾನೆ? ಪ್ರಿಯ ವ್ರಜವಾಸಿಗರೇ, ಇಲ್ಲಿ ಪ್ರಾರಂಭ ಮಾಡಿರೋ ಎಲ್ಲ ಕಾರ್ಯಗಳು ಸಮಾಪ್ತ ಆಗಿ ಮಾಡಿಕೊಂಡು ಬಂಧುಗಳಿಗೆ ಆಶ್ವಾಸನೆ ಕೊಡ್ತಾ ನಾನು ವ್ರಜದಲ್ಲಿ ಬಂದ್ಬಿಟ್ಟಿದೀನಿ ಅಂತಾನೆ ತಿಳ್ಕೊಳ್ಳಿ ಅಂತ ಬರೀತಾರೆ. ಈಗ ಅದನ್ನ ಕಳಿಸ್ಬೇಕು, ಎಲ್ಲಿ ಯಾರ ಮೂಲಕ ಉದ್ಯೋಗ ಮೂಲಕ. ಅದಕ್ಕೆ ಅವನು ಏನ್ ಹೇಳ್ತಾನೆ, ಅದ ಅಭಿಪ್ರಾಯನ ತಿಳ್ಕೊಂಡು ಉದ್ಧವ ಹೇಳ್ತಾನೆ, ಅತ್ಯಂತ ದುಃಖ ಪೂರ್ವಕವಾಗಿ ಅಳಕ್ಷರ ಮಾಡ್ತಾನೆ. ವ್ರಜವಾಸಿಯರು ಅವರ ಮನಸ್ಸು ನನಗೆ ಗೊತ್ತಿದೆ, ಅದರಿಂದಾನೇ ನಾನು ಶಬ್ದ ಹೇಳ್ತಾ ಇದ್ದೀನಿ, ಶಬ್ದ ತಗೊಂಡು ಹೇಳ್ತಾ ಇದ್ದೀನಿ. ಓ ಪ್ರಭು, ನಿಶ್ಚಿತ ರೂಪವಾಗಿ ನಿಮ್ಮ ಚರಣ ಕಮಲಗಳು ಅಲ್ಲಿಗೆ ಹೋಗದೆ ಇದ್ದರೆ ವ್ರಜವಾಸಿಯರಿಗೆ ಇನ್ಯಾವ ರೀತಿನಲ್ಲೂ ತಮ್ಮ ಪ್ರಾಣನ ಧಾರಣೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಅವರು ನಿಮ್ಮನ್ನ ಬಿಟ್ಟು ಯಾವುದೇ ವಸ್ತುಗೆ ಅವ್ರಿಗೆ ಇಚ್ಛೆ ಇಲ್ಲ. ಪರೀಕ್ಷಿತ್ ಮಹಾರಾಜ ಅದನ್ನ ಕೇಳ್ಬಿಟ್ಟು ದೃಷ್ಟ ಬುದ್ಧಿ ಕಂಸನ ತಾಯಿ ಪದ್ಮಾವತಿ ಅವಳೇನೋ ಹೇಳ್ತಾಳೆ, ನನಗೇನಾಗಿ ಗೊತ್ತಾಯ್ತು. ಏನು ಅಂದ್ರೆ ಉದ್ಧವ ಹೋದಾಗ ಉದ್ಧವನ್ನ ಅವರು ಹಿಡ್ಕೊಂಡ್ಬಿಟ್ಟು ಕೃಷ್ಣನ್ ಕರ್ಕೊಂಬ ಅಂತೇಳಿ ಏನೋ ಒಂದು ಪ್ಲಾನ್ ಮಾಡಿದ್ದಾರೆ ಅಂತ. ಆದ್ರೂ ಪರೀಕ್ಷಿತ್ ಮಹಾರಾಜ ಕಂಸನ ಮಾತು ಈ ದುರಂತ ವಚಗಳನ್ನ ಸಹನೆ ಮಾಡದೆ ಯಶೋದ ಪ್ರಿಯ ಸಖಿ ಹಾಗೂ ಬಲರಾಮ ತಾಯಿ ರೋಹಿಣಿ ದೇವಿ ಕುಪಿತಳಾಗಿ ಅವನು ಹೇಳ್ತಾರೆ, ಅರೇ ಕಂಸ ಜನನಿ, ವ್ರಜವಾಸಿಯರು ಕೃಷ್ಣನ ಹಸುಗಳನ್ನ ಕರ್ಕೊಂಡು ಹೋದಾಗ ಅವನ್ ನಿಯುಕ್ತ ಮಾಡಿದ್ರಂತಿದ್ರ, ಅವರಂತೂ ಕ್ಷಣ ಬರ ಅವನ ದರ್ಶನ ಆಗ್ಲಿಲ್ಲ ಅಂದ್ರೆ ಅವ್ರ ಪ್ರಾಣನೇ ಹೋಗ್ತಾ ಇತ್ತು. ಅಷ್ಟು ಪ್ರೇಮ ಇತ್ತು. ನಿನಗೆಲ್ಲಿ ಗೊತ್ತಿದೆ ಅದೆಲ್ಲ. ವಾಸ್ತವದಲ್ಲಿ ಶ್ರೀಕೃಷ್ಣನೇ ಸ್ವಯಂ ಪರಮ ರಮಣೀಯ ವೃಂದಾವನದಲ್ಲಿ ಸರ್ವತ್ರ ಭ್ರಮಣ ವಿಹಾರ ಮಾಡೋ ಕಾರಣದಿಂದ ಗೋಚರಣ ಛಲದಿಂದ ತನ್ನ ಅಣ್ಣ ಬಲರಾಮ ಬಾಲಬಾಲಕರ ಜೊತೆ ನಿತ್ಯ ಪ್ರತಿ ವನದಲ್ಲಿ ಪ್ರವೇಶ ಮಾಡ್ತಾ ಇದ್ದ. ಆ ವೃಂದಾವನ ಅನೇಕ ಸರೋವರ, ಅದರ ಸರೋವರದ ಜಲ ಕಮಲ ಆದಿ ಪುಷ್ಪ ಸುಗಂಧದಿಂದ ಸುವಾಸನವಾಗಿತ್ತು. ವೃಂದಾವನನ
ಗುಣಗಾನ ಮಾಡ್ತಾರೆ. ವೃಂದಾವನದ ಸಖಿ ಯಮುನಾ ಕೂಡ ಚಿತ್ತನ ಚಮತ್ಕೃತ ಮಾಡುವಂತ ಅದ್ಭುತ ಶೋಭದಿಂದ ಇತ್ತಳಾಗಿದ್ದಾರೆ. ಹಾಗೂ ಅದರ ಅಲ್ಲಿ ಯಾವುದೇ ರೀತಿಯ ಭಯ ಇಲ್ಲ. ಗೋವುಗಳ ರಕ್ಷಣೆ ಮಾಡೋದಕ್ಕೆ ರಕ್ಷಕರ ಅವಶ್ಯಕತೆನೇ ಇಲ್ಲ. ಅಲ್ಲಿ ತಾವೇ ಹೋಗಿ ವಾಪಸ್ ಬರುವಂತಹದ್ದು. ಅಲ್ಲಿ ಕೊನೆಗೆ ರೋಹಿಣಿ ದೇವಿ ತನ್ನ ರೋಹಿಣಿ ದೇವಿ ಬಲದೇವ ಹೇಳ್ತಾನೆ, ಹೇ ಕೃಷ್ಣ ಕೃಷ್ಣ ಕೇಳಯ್ಯ, ಹಸುಗಳ ಕತೆ ಬಿಡು. ನಿನ್ನ ಪ್ರಿಯ ಮೃಗ ವಿಹಂಗ ಬಂಡೀರ್ವನ ಕದಂಬ ಆದಿ ವೃಕ್ಷ ಲತ ಕುಂಜ ತೃಣ ಮಂಡಿತ ಅರೆ ಬರೆ ಮೈದಾನ ಸಭಿ ಎಲ್ಲಾನು ನಿನಗೆ ಅವ್ರ ಜೀವನ ಎಲ್ಲ ಅರ್ಪಣೆ ಮಾಡಿದ್ರು. ಬರೀ ಹಸು ಗೋಪಿಯರು ಹಸುಗಳೇ ಅಲ್ಲ. ಸರೋವರ ಈಗ ಒಣಗ್ಬಿಟ್ಟಿದೆ. ಅವು ಪರ್ವತ ಆದಿ ಕೂಡ ದಿನ ಪ್ರತಿದಿನ ಕ್ಷೀಣವಾಗ್ತಾ ಇದೆ. ಏ ತಮ್ಮ ಕೃಷ್ಣ, ಅಲ್ಲಿನ ಸಾಮಾನ್ಯರು ಕೂಡ ನಿನ್ನ ಸತ್ಯವಚನದ ಬಗ್ಗೆ ವಿಶ್ವಾಸ ಮಾಡಿ ನಿನ್ನ ದರ್ಶನದ ಆಶೆಯಿಂದ ಯಾವುದೇ ಪ್ರಕಾರದಿಂದ ಜೀವನ ಧಾರಣೆ ಮಾಡಿದ್ದಾರೆ. ಇದಕ್ಕಿಂತ ಹೆಚ್ಚಾಗಿ ನೀನು ಇನ್ನೇನು ಕೇಳಕ್ಕೆ ಇಚ್ಛೆ ಪಡ್ತೀಯ? ಆದ್ರೂ ಈಗ ಇಲ್ಲಿವರೆಗೂ ಉಳ್ಕೊಂಡಿರೋ ಮನುಷ್ಯರ ಮೇಲೆ ನೀನ್ ಕೃಪಾ ಮಾಡೋದಿಲ್ಲ ಅಂದ್ರೆ ಯಮರಾಜ ಬೇಗ ಅತಿ ಶೀಘ್ರವಾಗಿ ಅವ್ರ ಮೇಲೆ ಕೃಪೆ ಮಾಡ್ತಾನೆ. ಸೊ ಆದ್ರಿಂದ ವ್ರಜದ ವಿಷಮ ದಶ ವಿಷಯದ ಬಗ್ಗೆ ಅಧಿಕ ಇನ್ನೇನು ಹೇಳಿ. ನೀನು ಯಾವಾಗ ಖಾಲಿಯ ಹೃದಯದಿಂದ ವಿಷರಹಿತವಾಗಿ ಮಾಡಿದೆಯೋ ಹಾಗೂ ಈಗ ಅದು ಅತ್ಯಧಿಕ ಶೋಕದ ಕಾರಣ ಆಗೋಗಿದೆ. ಯಾಕಂದ್ರೆ ಇದು ಕೇಳು, ಅವರು ಪ್ರಾಣ ತ್ಯಾಗ ಮಾಡ್ಬೇಕು ಅಂತಿದ್ರು. ಆ ಮೊದ್ಲು ಆ ವಿಷದ ಸರೋವರಕ್ಕೆ ಹೋಗಿ ಜಂಪ್ ಮಾಡಿದ್ರೆ ಪ್ರಾಣ ತ್ಯಾಗ ಮಾಡೋದಾಗಿತ್ತು. ಈಗ ಅಲ್ಲಿ ವಿಷ ಇದ್ದಿರಂಗ್ ಮಾಡಿದ್ಯಾ. ಹಾಗೂ ಯಮುನಾ ಕೂಡ ಹೋಗಿ ಬಿದ್ದು ತ್ಯಾಗ ಮಾಡ್ಬೇಕು, ಆದ್ರೆ ಅದ್ರಲ್ಲಿ ನೀರೇ ಇಲ್ಲ. ನೀನ್ ಯಾವ್ದ್ರಲ್ಲಿ ಜಂಪ್ ಮಾಡೋದು ಈಗ? ಹಾಗೂ ಗೋವರ್ಧನ, ನೀನು ಗೋವರ್ಧನ ಕೈಯಲ್ಲಿ ಎತ್ತಿದಾಗ ಕಾರ್ಯಕ್ರಮದಲ್ಲಿ ಸ್ವರ್ಗದವರೆಗೂ ಅದು ಹೊಟ್ಟೋಗಿತ್ತು, ಅಷ್ಟೇ ಹತ್ರ ಆಯ್ತು. ಇವಾಗ ಗಿರಿರಾಜ ನಿನ್ನ ವಿರಹದಿಂದ ಭೂತಲಕ್ಕೆ ಒಳಗಡೆ ಹೊಟ್ಟೋಗಿದ್ದಾನೆ, ಭೂಮಿ ಒಳಗೆ ಹೊಟ್ಟೋಗಿದ್ದಾನೆ. ನೋಡಿ ಎಷ್ಟು ವ್ಯತ್ಯಾಸ. ಈಗ ಅದ್ರ ಮೇಲೆ ಹೋಗಿ ಜಂಪ್ ಮಾಡಿ ಪ್ರಾಣ ತ್ಯಾಗ ಮಾಡೋದಾಗಿತ್ತು. ಈಗ ಎಲ್ಲಿಂದ ಜಂಪ್ ಮಾಡೋದು ಈಗ? ಸೊ ಈ ರೀತಿ ರಜದ ದಶಾ ಸಂಬಂಧದಲ್ಲಿ ಇನ್ನೇನು ಅಧಿಕವಾಗಿ ಹೇಳಿನಿ. ಯಾರು ಜೀವಿತವಾಗಿದ್ದಾರೋ ಅವರು ಕೂಡ ಸ್ನಾನ ಪಾನ ಭೋಜನ ಆದಿಗಳನ್ನ ತ್ಯಾಗ ಮಾಡ್ಬಿಟ್ಟಿದ್ದಾರೆ. ಅವರ ಪ್ರಾಣ ನಿನ್ನ ನಾಮಾಮೃತದ ಸೇವನೆ ಕಾರಣದಿಂದನೇ ಅದು ಆಚೆ ಬರ್ತಾ ಇಲ್ಲ. ಆದ್ರಿಂದ ನೀನು ಬೇಗ ಹೋಗ್ಲಿಲ್ಲ ಅಂದ್ರೆ ಈಗ ಒಣಗಿರೋ ಮಹಾ ವನದ ದಾವಾಗ್ನಿನೇ ಅವನ್ನೆಲ್ಲಾನು ಅಂತಿಮ ಗತಿ ಮಾಡ್ಬಿಡುತ್ತೆ. ಪರೀಕ್ಷಿತ್ ಮಹಾರಾಜ ಈ ವೇದನಾಪೂರ್ಣ ಮಾತುಗಳನ್ನ ಕೇಳಿ
ಪರ ದುಃಖ ಕಾತರ ಹಾಗೂ ಕೋಮಲ ಸ್ವಭಾವ ಶ್ರೀಕೃಷ್ಣ ಬಲರಾಮನ ಕಂಠನ ಹಿಡ್ಕೊಂಡು ಅತ್ಯಧಿಕ ದೀನದಿಂದ ಉಚ್ಚ ಸ್ವರದಿಂದ ಅಳುತ್ತಾ ಆರಂಭ ಮಾಡಿ ತನ್ನ ಅಶ್ರುಧಾರೆಯ ಮೂಲಕ ಅವನ ಬಟ್ಟೆ ಎಲ್ಲಾನು ನೆಂದೋಗೋಯ್ತು. ಅದಾದ್ಮೇಲೆ ಆದ್ಮೇಲೆ ಶ್ರೀಕೃಷ್ಣ ಬಲರಾಮನ ಜೊತೆ ಭೂಮಿ ಮೇಲೆ ಬಿದ್ದು ಹೊರಳಾಡಕ್ಕೆ ಶುರು ಮಾಡ್ದ. ಕ್ಷಣಭರದಲ್ಲಿ ಹಾಗೆ ಮೂರ್ಛಿತನಾಗ್ಬಿಟ್ಟು, ಇಬ್ರು ಮೂರ್ಛಿತರಾಗ್ಬಿಟ್ಟು ಕೃಷ್ಣ. ಅದನ್ನ ನೋಡ್ಬಿಟ್ಟು ಆ ದುಃಖದ ಮಾತಾ ರೋಹಿಣಿ, ಉದ್ಧವ, ದೇವಕಿ, ಮದನ ಜನನಿ ರುಕ್ಮಿಣಿ, ಸತ್ಯಭಾಮ ಹಾಗೂ ಅಂತಃಪುರ ಎಲ್ಲ ವಾಸಿಗಳೆಲ್ಲಾನು ಅಪೂರ್ವ ಘಟನೆ ನೋಡ್ಬಿಟ್ಟು ಕ್ರಂದನ ಮಾಡಕ್ ಶುರು ಮಾಡ್ಬಿಟ್ಟು ಅಂತಃಪುರದ ಅಪೂರ್ವ ಕ್ರಂದನ ಧ್ವನಿ ಕೇಳ್ಬಿಟ್ಟು ಉಗ್ರಸೇನಾದಿ ಯಾದವಗಣ ವಸುದೇವ ಜೊತೆ ಅತಿ ಶೀಘ್ರ ಅಲ್ಲಿಗೆ ಅಳೋ ಜಾಗಕ್ಕೆ ಬಂದ್ರು. ಹಾಗೂ ಪ್ರಭುವ ಶ್ರೀ ಕೃಷ್ಣನ ಅಂತ ಅವಸ್ಥೆ ನೋಡಿ. ಈ ಪ್ರಕಾರ ಎಲ್ಲಾ ಪುರವಾಸಿ ಹಾಗೂ ಗರ್ಗ ಆದಿ ವಿಪ್ರ ಬ್ರಾಹ್ಮಣರು ಅಲ್ಲಿ ಉಪಸ್ಥಿತರಾಗಿ ಆ ಘಟನೆನ ಹಿಂದೆ ಎಂದು ನೋಡಿರ್ಲಿಲ್ಲ, ಮುಂದೆ ನೋಡೋಕ್ಕೂ ಆಗಲ್ಲ, ವಿಫಲರಾಗಿ ಖಂಡನೆ ಮಾಡಕ್ ಶುರು ಮಾಡಿ. ಪರೀಕ್ಷಿತ್ ಮಹಾರಾಜ ಈ ಪ್ರಕಾರ ಶ್ರೀಕೃಷ್ಣ ಸಪರಿವಾರ ಅರ್ಥಸ್ವರದಿಂದ ರೋದನ ಮಾಡೋದಾಗ ಆ ಕಂದನ ಧ್ವನಿ ಕ್ಷಣ ಮಾತ್ರದಲ್ಲಿ ಸಂಪೂರ್ಣ ಬ್ರಹ್ಮಾಂಡದಲ್ಲಿ ತುಂಬೋಯ್ತು. ಆ ಸಮಯ ನಾನಾ ಪ್ರಕಾರದ ಭಯಾನಕ ಉತ್ಪಾತ ಶುರುವಾಯ್ತು. ಆವಾಗ ಅಲ್ಲಿ ಸ್ವಾಂತನ ಯಾರು ಇರಲಿಲ್ಲ, ಎಲ್ಲರೂ ಸ್ವಯಂ ಮೋಹಿತರಾಗಿತ್ತು. ಅಥವಾ ಚತುರ್ಮುಖ ಬ್ರಹ್ಮ ಸ್ವಯಂ ವೇದ ಪುರಾಣಾದಿ ಪರಿವಾರ ಹಾಗೂ ದೇವ ಗಣಗಳ ಪರಿವೃತನಾಗಿ ಅಲ್ಲಿಗೆ ಉಪಸ್ಥಿತರಾದ ಬ್ರಹ್ಮ ವಿಸ್ಮಯ ಪೂರ್ವಕವಾಗಿ ನೋಡು ತನ್ನ ತಂದೆ ಹಾಗೂ ಗುರು ಸ್ವರೂಪ ಮಹಾನಾರಾಯಣ ಶ್ರೀಕೃಷ್ಣ ಅಪೂರ್ವ ಮೋಹದಶ ಪ್ರಾಪ್ತನಾಗಿದ್ದಾನೆ. ಅದರ ಪಶ್ಚಾತ್ ಪ್ರಭುವಿನ ತನ್ನ ಪ್ರಿಯತಮ ಜನರ ಪ್ರಣಯದ ಅತ್ಯಂತ ಕಾತರ ಹಾಗೂ ತನ್ನ ನಿಗೂಢ ಪ್ರೇಮದ ಮಧುರಿಮಾನ ಪ್ರಕಾಶಿತ ಮಾಡೋದ್ರಲ್ಲಿ ಉದ್ಯತ ಆಗಿರೋದು ನೋಡ್ಬಿಟ್ಟು ಧೈರ್ಯ ಧಾರಣೆ ಮಾಡ್ದಿರ ನಾನು ಸ್ವಲ್ಪ ಸಮಯ ಕ್ರಂದನ ಮಾಡಕ್ ಶುರು ಮಾಡ್ದ. ಬ್ರಹ್ಮನೇ ಆಳಕ್ ಶುರು ಮಾಡ್ದ. ಅದಂತರ ಬ್ರಹ್ಮ ಯತ್ನಪೂರ್ವಕವಾಗಿ ಸ್ವಯಂ ಧೈರ್ಯ ಧಾರಣೆ ಮಾಡಿ ಪ್ರಭುಗಳಿಗೆ ಸ್ವಸ್ಥ ಮಾಡೋದಕ್ಕೋಸ್ಕರ ತಿರ್ಗಾ ಅವನ್ನ ಸ್ವಾಂತನ ಮಾಡಿಸಬೇಕು. ವೃಂದಾವನ ಭಾವದಲ್ಲಿ ಮುಳುಗಿಬಿಟ್ಟಿಯಾನೆ ಪ್ರೇಮದಿಂದ. ಈಗ ದ್ವಾರಕಾ ಭಾವಕ್ಕೆ ತರಬೇಕು. ಆ ಒಂದು ಉಪಾಯ ಚಿಂತನೆ ಮಾಡಿ ಕ್ಷಣಭರದಲ್ಲಿ ಮನಸ್ಸಲ್ಲೇ ಆ ಒಂದು ಉಪಾಯನ ನಿಶ್ಚಿತ ಮಾಡ್ಬಿಟ್ಟ. ಆಮೇಲೆ ಅಲ್ಲೇ ಹತ್ತಿರ ವಿನತ ಪುತ್ರ ಗರುಡ ರೋದನ ಮಾಡ್ತಿರ್ತಾನೆ. ಬ್ರಹ್ಮನ ಅವನ ಉಚ್ಚ ಸ್ವರದಿಂದ ಸಂಬೋಧನೆ ಮಾಡಿ ಅವನ್ನ ಯತ್ನಪೂರ್ವಕವಾಗಿ ಅವನ್ನ ಸಚೇತ ಮಾಡಿ ಹೇಳ್ತಾನೆ. ಲವಣ ಸಮುದ್ರ ಹಾಗೂ ರೈವತಕ ಪರ್ವತದ ಮಧ್ಯದಲ್ಲಿ ವಿಶ್ವಕರ್ಮ ದ್ವಾರ ನಿರ್ಮಿತ ಶ್ರೀ ನಂದ, ಶ್ರೀ ಯಶೋಧ ಹಾಗೂ ಹಸುಗಳ ಪ್ರತಿಮೆ ದ್ವಾರ ಅಲಂಕೃತ ವೃಂದಾವನ ನಾಮಕ ಒಂದು ನವ ವೃಂದಾವನ ನಾಮಕ ಅಲ್ಲಿ ಮಾಡಿರ್ತಾನೆ ಯಾರು ವಿಶ್ವಕರ್ಮ. ಅಲ್ಲಿ ಪ್ರತಿಮೆ ರೂಪದಲ್ಲಿ ನಂದಮಾಲ, ಯಶೋಧ, ಹಸುಗಳು, ಗೋಪಿಯರು ಎಲ್ಲ ಇರ್ತಾರೆ. ಆ
ಮಥುರಾ ಮಂಡಲದ ಅಂತರ್ಗತ ಸಾಕ್ಷಾತ್ ವೃಂದಾವನ ತರನೇ ವಿರಾಜಮಾನವಾಗಿರುತ್ತೆ. ನೀನು ಶ್ರೀಕೃಷ್ಣನ ಅವನ ಜ್ಯೇಷ್ಠ ಭ್ರಾತ ಬಲರಾಮನ ಇವರಿಬ್ಬರನ್ನು ಈ ಅವಸ್ಥೆನಲ್ಲಿ ಯತ್ನಪೂರ್ವಕವಾಗಿ ನಿಧಾನವಾಗಿ ಆ ನವ ವೃಂದಾವನಕ್ಕೆ ತಗೊಂಬ. ಅಲ್ಲಿ ಕೇವಲ ರೋಹಿಣಿ ದೇವಿ ಮಾತ್ರ ಅವ್ರ ಜೊತೆ ಹೋಗಬೇಕು, ಇನ್ಯಾರು ಹೋಗಬಾರದು. ಪರೀಕ್ಷಿತ್ ಮಹಾರಾಜ ಹೇಳ್ತಾರೆ, ಬ್ರಹ್ಮನ ದ್ವಾರ ಯತ್ನಪೂರ್ವಕ ಸಚೇತ ಮಾಡಿದ್ದಾನೆ. ಪಕ್ಷಿರಾಜ ಗರುಡ ಶ್ರೀಕೃಷ್ಣ ಹಾಗೂ ಬಲರಾಮನ ನಿಧಾನವಾಗಿ ತನ್ನ ಹಿಂದ್ಗಡೆ ಕೂಡಿಸ್ಕೊಳ್ತಾರೆ. ಹಾಗೂ ವಸುದೇವ ಹಾಗೂ ಯಾದವಗಣ ಬ್ರಹ್ಮನ ದ್ವಾರ ಸ್ವಾಂತನ ಪಡ್ಕೊಂಡು ತಮ್ಮ ಸ್ಥಾನಕ್ಕೆ ಹೊರಡ್ತಾರೆ. ಆಗ ಗರುಡ ಇಬ್ಬರ ಕೃಷ್ಣ ಬಲರಾಮ ಅಲ್ಲಿ ಕರ್ಕೊಂಡ್ಬಂದು ಆ ಸಮಯದಲ್ಲಿ ಬಲರಾಮ್ಗೆ ಸ್ವಲ್ಪ ಪ್ರಜ್ಞೆ ಬರುತ್ತೆ. ಆ ನವನಿರ್ಮಿತ ವೃಂದಾವನದಲ್ಲಿ ಗೋಪಿಯರ ಪ್ರತಿಮೆಗಳು ಸಾಕ್ಷಾತ್ ರೂಪದಲ್ಲಿ ವಿರಾಜಮಾನ ಆಗಿರುತ್ತೆ. ಅಲ್ಲಿ ಗರುಡ ನಂದನಂದನ ನಿಧಾನವಾಗಿ ತನ್ನ ಹಿಂದೆಯಿಂದ ಕೆಳಗಿಳಿಸಿ ಒಂದು ಪಲ್ಲಂಗದ ಮೇಲೆ ಮಲಗಿಸ್ಬಿಟ್ರು. ಹಾಸಿಗೆ ಪುತ್ರವತ್ಸಲ ಶ್ರೀ ದೇವಕಿ, ರುಕ್ಮಿಣಿ, ಸತ್ಯಭಾಮ ಆದಿ ಮಹಿಷಿಯರು, ಪದ್ಮಾವತಿ ಹಾಗೂ ಶ್ರೀಕೃಷ್ಣನ ಅಂತ ದಶೆಯನ್ನು ನೋಡ್ಬಿಟ್ಟು ಅವರು ಸಹಸ ಅವನ್ನ ತ್ಯಾಗ ಮಾಡಕ್ ಆಗ್ಲಿಲ್ಲ. ಹಾಗೂ ಉದ್ದವನ ಜೊತೆ ನವವೃಂದಾವನ ಅವರು ಬಂದ್ರು. ಆದರೆ ಬ್ರಹ್ಮನ ಪ್ರಾರ್ಥನೆಯಿಂದನು ಎಲ್ಲರೂ ದೂರ ಯಾರಿಗೂ ಕಾಣ್ದಿರೋ ಹಾಗೆ ಬಚ್ಚಿಟ್ಕೊಂಡಿರ್ತಾರೆ. ಇದನ್ನ ಈ ಘಟನೆಯನ್ನು ನೋಡೋದಿಕ್ಕೆ ಇಚ್ಛೆ ಇದೆ. ಆಮೇಲೆ ನಾರದ ತನ್ನ ಈ ಸ್ಥಿತಿ ನಾನೇ ಕಾರಣ ಅಂತ ಅಪರಾಧಿ ಅನ್ಕೊಂಡು ದೇವತೆಗಳ ಜೊತೆಗೆ ಹೋಗ್ಲಿಲ್ಲ, ಯಾದವ ಜೊತೆಗೂ ಇಲ್ಲ. ಪರಂತು ಕೌತೂಹಲವಶ ಭಗವಂತನ ಲೀಲಾ ಚರಿತ್ರೆ ಮಾಧುರ್ಯನ ಅನುಭವ ಮಾಡ್ಕೊಳ್ಳೋಕೆ ಹೋಗ್ತಾರೆ. ಆಕಾಶದಲ್ಲಿ ಯೋಗಾಸನ ಸ್ಥಾಪಿತ ಮಾಡಿ ಅಲ್ಲಿ ಅಲಕ್ಷಿತ ರೂಪದಲ್ಲಿ ವಿರಾಜಮಾನ ಆಗ್ಬಿಟ್ಟ. ಗರುಡ ಕೂಡ ಅಲಕ್ಷಿತ ರೂಪದಲ್ಲಿ ಆಕಾಶದಲ್ಲೇ ಇದ್ದು ತನ್ನ ಎರಡೂ ರೆಕ್ಕೆಗಳಿಂದ ಛಾಯ ನೆರಳನ್ನ ವಿಸ್ತಾರ ಮಾಡ ಪ್ರಭುಗಳಿಗೆ ಸೇವೆ ಮಾಡಿ. ಆಗ ಬುದ್ಧಿಮತ ಶಿರೋಮಣಿ ಶ್ರೀ ಬಲರಾಮ ಕ್ಷಣಭರದಲ್ಲಿ ಸಚೇತನನಾಗಿ ಬ್ರಹ್ಮನ ಅಭಿಪ್ರಾಯ ತಿಳ್ಕೊಂಡು ಹಾಗೂ ಶೀಘ್ರತಾಪೂರ್ವವಾಗಿ ಸರ್ವಪ್ರಥಮ ತನ್ನ ಮುಖ ಕಮಲನ ಹಾಗೂ ತೊಳ್ಕೊಂಡು ಶ್ರೀಕೃಷ್ಣನ ಮುಖ ಕಮಲನ ಕೂಡ ತೊಳೆದ. ಅದಾದ್ಮೇಲೆ ನಿಧಾನವಾಗಿ ಶ್ರೀಕೃಷ್ಣನ ಈ ಕಮರದಲ್ಲಿ ವಂಶೀನ ಕೊಳಲ್ನ ಇಟ್ಬಿಟ್ಟ. ಹಾಗೂ ಶೃಂಗಾರ ವೇತ್ರ ಕಂಠದಲ್ಲಿ ಕದಂಬ ಪುಷ್ಪಗಳ ಮಾಲೆ, ಮಯೂರ ಪುಚ್ಚ, ಎರಡು ಕಿವಿಗಳಲ್ಲಿ ನವಗುಂಜ ನಿರ್ಮಿತ ಕರ್ಣಭೂಷಣ ಇದೆಲ್ಲಾನು ಅರ್ಪಣೆ ಮಾಡ್ತಾರೆ. ವೃಂದಾವನದಲ್ಲಿ ಹಾಗೆ ಕೃಷ್ಣ ವೇಷ ಹಾಕಿತಾನೋ ಅದೇ ರೀತಿಯಲ್ಲಿ ಅವನ ಭೂಷಿತ ಮಾಡ್ತಾನೆ. ಆಮೇಲೆ ಬಲರಾಮ ವಿಶ್ವಕರ್ಮ ದ್ವಾರ ಕಲ್ಪಿತ ಸಾಮಗ್ರಿಗಳು ಕೃಷ್ಣನ್ಗೆ ವನ್ಯ ವೇಷ ಧಾರಣೆ ಮಾಡ್ತಾನೆ. ವನ ಹೋಗ್ತಿದ್ದ ಮಾಡ್ತಿದ್ದ ಆ ರೀತಿ. ಆಮೇಲೆ ಅವನ್ನ ಈಗ ಎಬ್ಸಕ್ ಶುರು ಮಾಡ್ತಾನೆ. ಬಲದೇವ ಹೇಳ್ತಾನೆ, ಕೃಷ್ಣ ಕೃಷ್ಣ ಭಯ್ಯ, ಓ ತಮ್ಮ ಎದ್ದೇಳು ಎದ್ದು ನೋಡು, ಇವತ್ತು ತುಂಬಾ ಹೊತ್ತಾಗೋಗಿದೆ, ಎಲ್ಲ ಹಸುಗಳು ವನದ ಪ್ರವೇಶ ಮಾಡ್ಬಿಟ್ಟಿದೆ,
ಶ್ರೀರಾಮಾದಿ ಸಖ ನಿನ್ನ ಪ್ರತೀಕ್ಷಾ ಮಾಡ್ತಾ ಇದ್ದಾರೆ. ತಾಯಿಯ ತಂದೆ ಸ್ನೇಹ ನಿನ್ಗೇನು ಅವ್ರಿಗೆ ಏನು ಹೇಳ್ತಾ ಇಲ್ಲ. ಆಗ ನೋಡು ಗೋಪಿಯರು ಕೂಡ ನಿನ್ನ ಮುಖ ಕಮಲದ ನೋಡಿ ಪರಸ್ಪರ ಅವರು ಅವ್ರ ಕಿವಿಗಳಲ್ಲಿ ಏನೇನೋ ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ಅವ್ರು ನಿನ್ನ ಉಪವಾಸ ಮಾಡ್ತಿದ್ದಾರೆ. ಆ ಪರೀಕ್ಷಿತ್ ಮಹಾರಾಜ ಆ ಪ್ರಕಾರ ಬಲದೇವನ ಬಾರಂಬಾರ್ ಪ್ರೀತಿಪೂರ್ವಕ ಕೃಷ್ಣನ ನಾಮ ಹೇಳ್ತಾ ಇದ್ದಾಗ ಹಾಗೂ ಬಲಪೂರ್ವಕವಾಗಿ ತನ್ನ ಕೈಗಳಿಂದ ಅವನು ಎಬ್ಬಿಸ್ಬಿಟ್ಟು ಕೂಡಿಸ್ಬಿಟ್ಟ. ಆಮೇಲೆ ಶ್ರೀಕೃಷ್ಣ ಸ್ವಲ್ಪ ಹೊತ್ತು ಆದ್ಮೇಲೆ ಸ್ವಲ್ಪ ತುಂಬಾ ಹೊತ್ತಾದ್ಮೇಲೆ ಚೇತನ ಪ್ರಾಪ್ತಿಯಾಗಿ ವಿಸ್ಮಯ ಪೂರ್ವಕವಾಗಿ ಶಿವ ಶಿವ ಅಂತ ಹೇಳುತ್ತಾ ಆಸೆಯಿಂದ ಎದ್ದು ಕೂತ್ಕೊಳ್ತಾನೆ. ಶ್ರೀಕೃಷ್ಣ ತನ್ನ ನೇತ್ರ ಕಮಲದಲ್ಲಿ ಕಣ್ಣು ತೆಗೆದು ನೋಡಿದಾಗ ಸುತ್ತಲೂ ಎಲ್ಲ ನೋಡ್ತಾನೆ. ನಂದನ ತನ್ನ ತಂದೆ ನಂದನ ತನ್ನ ಹತ್ರ ನೋಡ್ಬಿಟ್ಟು ಲಜ್ಜಾಪೂರ್ವಕವಾಗಿ ಅವನಿಗೆ ಪ್ರಣಾಮ ಮಾಡ್ತಾನೆ, ನಮಸ್ಕಾರ ಮಾಡ್ತಾನೆ. ಇದು ಹಾಗೆ ಅಲ್ಲಿ ಬೃಂದಾವನಲ್ಲೂ ಮಾಡ್ತಾ ಇದ್ದಿತ್ತು. ಆಮೇಲೆ ಹತ್ರ ಕೂತಿರೋ ತಾಯಿ ಯಶೋಧನ ಸ್ನೇಹವಶಿತ ನೋಡಿದ್ರೆ ಶ್ರೀಕೃಷ್ಣನ ಮುಖ ಕಮಲನೆ ಮೇಲೆ ಅವಳ ದೃಷ್ಟಿ ಇರುತ್ತೆ. ಅದನ್ನ ನೋಡ್ಬಿಟ್ಟು ಆನಂದ ಪೂರ್ವಕವಾಗಿ ಕೃಷ್ಣ ನಗ್ನಗ್ತಾ ಹೇಳ್ತಾನೆ. ತಾಯಿ ನೋಡೋದು, ಮಾತಾ ನಾನಿವತ್ತು ಪ್ರಾತಃ ಕಾಲದಲ್ಲಿ ಜಾಗೃತ ಅವಸ್ಥೆ ಗೊತ್ತಿಲ್ಲ ಎಷ್ಟು ವಿಚಿತ್ರ ಸ್ವಪ್ನ ನೋಡಿದೆ ಅಂದ್ರೆ ನೋಡಿದ್ದೀನಿ. ನಾನು ಏನ್ ಸ್ವಪ್ನ ಅಂದ್ರೆ ನಾನು ಇಲ್ಲಿ ವೃಂದಾವನದ ಮಧುಪುರಿಗೆ ಹೊರಟೆ. ಅಲ್ಲಿ ದುಷ್ಟ ಕಂಸ ಅವನ್ನೆಲ್ಲ ಸಾಯಿಸಿ ಜರಾಸಂಧ ರಾಜ ಅವನ್ನೆಲ್ಲ ಪರಾಜಿತನಾಗಿ ಮಾಡಿ ನರಕಾಸುರನ ವಧೆ ಮಾಡಿ ದೇವತೆಗಳಿಗೆ ಸುಖಿ ಮಾಡಿದ್ದೀನಿ. ಹಾಗೂ ಮಹಾಸಾಗರ ತಟದಲ್ಲಿ ದ್ವಾರಕಾ ನಾಮದ ಮಹಾಪುರಿ ನಿರ್ಮಾಣ ಮಾಡಿದೆ ಇತ್ಯಾದಿ ತುಂಬಾ ಸ್ವಪ್ನದಲ್ಲಿ ನೋಡಿದೆ. ಈಗ ಈ ಎಲ್ಲಾ ವಿಷಯನು ನಾನು ಗೋಚರಣಕ್ಕೂ ಬೇಗ ಶೀಘ್ರತವಾಗಿ ಹೋಗ್ಬೇಕು. ಅದರಿಂದ ನಾನು ಇದನ್ನೆಲ್ಲ ಈಗ ಹೇಳಕ್ಕಾಗಲ್ಲ. ಈ ಪ್ರಕಾರ ನಾನು ತುಂಬಾ ಹೊತ್ತು ಸ್ವಪ್ನ ದ್ವಾರ ವಿಘ್ನ ಉಪಸ್ಥಿತ ಕಾರಣದಿಂದ ಇವತ್ತು ನಾನು ಬೇರೆ ದಿನದ ಪ್ರಕಾರ ಬೇಗ ಹೇಳಕ್ ಆಗಿಲ್ಲ. ಅದನ್ನ ನೀನ್ ಚಿಂತನೆ ಮಾಡಬೇಡ. ಆಮೇಲೆ ಹೇಳ್ತಾನೆ, ಏ ಬಲರಾಮ, ನೀನು ಇದನ್ನ ಮಹಾಶ್ಚರ್ಯ ಅಂತ ತಿಳ್ಕೊಂಡ್ರೆ, ಸ್ವಪ್ನದ ವೃತ್ತಾಂತ ಅಸಂಭವ ಅಂತ ತಿಳ್ಕೊಂಡ್ರೆ ನಾನು ನಿನ್ನ ಕಾಡಿಗೆ ಹೋಗಿ ಇದನ್ನೆಲ್ಲ ಹೇಳ್ತೀನಿ. ಪರೀಕ್ಷಿತ್ ಮಹಾರಾಜ ಆ ಪ್ರಕಾರ ಕೃಷ್ಣನೇ ತನ್ನ ಅಣ್ಣ ಬಲದೇವನ ಜೊತೆ ಆಧಾರಪೂರ್ವಕವಾಗಿ ಸಂಭಾಷಣೆ ಮಾಡಿ ತಾಯಿಗೆ ಅಭಿವಾದನ ಮಾಡ ಹಾಗೂ ಕೃಷ್ಣ ದ್ವಾರ ವನ್ಯ ಭೋಜನ ಉಪಯೋಗಿ ಖಾದ್ಯ ಸಾಮಗ್ರಿ ಅಭಿಲಾಷೆಯಿಂದ ಕೈನ ಈಗ ಹೇಳಿ ತಾಯಿ ಅನ್ಕೋಬೇಕು ಅಂತ. ಆವಾಗ ಅದನ್ನ ನೋಡ್ಬಿಟ್ಟು ಬುದ್ಧಿಮತಿ ರೋಹಿಣಿ ಹೇಳ್ತಾಳೆ, ಹೇ ಪುತ್ರ, ನಿನ್ನ ತಾಯಿ ನಿನ್ನ ಅಧಿಕ ನಿದ್ರೆ ಕಾರಣ ಚಿಂತಿತಳಾಗಿ ನಿನ್ಗೆ ಅಸ್ತವ್ಯಸ್ತ ಆಗಿದೆ ಅನ್ನೋ ಚಿಂತನೆಯಿಂದ ಅದು ನೀನು ಒಬ್ಬನೇ ಏಕಮಾತ್ರ ಪುತ್ರ, ಅಧಿಕ ವಾರ್ತಾಲಾಪ ಮಾಡಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹಸುಗಳು ಹಾಗೂ ಗೋಪಾಲಕರು ಮೊದಲೇ ಆಚೆ ಹೊಟ್ಟೋಗಿದ್ದಾರೆ. ನೀನು ಶೀಘ್ರವಾಗಿ ನೀನು ಅದ್ರ ಹಿಂದೆನೆ ಹೋಗು. ನಾನು ಉತ್ತಮ ಖಾದ್ಯ ಸಾಮಗ್ರಿಗಳನ್ನ ಮಾಡಿ ವನಕ್ಕೆ ಕಳಿಸ್ತೀನಿ ನಾನು. ಮಹಾರಾಜ್ ಪರೀಕ್ಷೆ
ರೋಹಿಣಿ ಸ್ನೇಹಮಯಿ ರೋಹಿಣಿ ದೇವಿಯ ಈ ಮಾತು ಕೇಳ್ಬಿಟ್ಟು ಕೃಷ್ಣ ಅವಳ ಅಭಿವಾದನ ಮಾಡಿ ಮೃದು ಹಾಸ್ಯ ಸಹಿತ ಮಾತಾ ಯಶೋದ ಕೈಯಿಂದ ಮಾತಾ ಕೈಯಲ್ಲಿ ನವನೀತ ಅಂದ್ರೆ ಬೆಣ್ಣೆ ಇರುತ್ತೆ, ನಿಧಾನವಾಗಿ ಅದನ್ನ ಕದ್ದುಬಿಟ್ಟು ಜ್ಯೇಷ್ಠ ಭ್ರಾತ ಬಲದೇವನ್ಗೆ ಕರಿತಾನೆ, ಏ ಬಲದೇವ ಎಲ್ಲಿ ಎಲ್ಲಿ ಬಾ ಇಲ್ಲಿ, ಯಾಕಂದ್ರೆ ಅವನ ಜೊತೆ ಅದನ್ನ ಹಂಚ್ಕೊಳ್ಬೇಕು ಅಂತ. ಅವನು ಬರ್ಲಿಲ್ಲ. ಅದನ್ನ ನೋಡ್ಬಿಟ್ಟು ಕೃಷ್ಣ ಸ್ವಯಂ ಅದನ್ನ ತಾನು ತಿನ್ಲಿಲ್ಲ, ಅದನ್ನ ಕೈಯಲ್ಲೇ ಇಟ್ಕೊಳ್ತಾನೆ. ಆಮೇಲೆ ಈ ಪ್ರಕಾರ ವಿನಯಪೂರ್ವಕವಾಗಿ ಇಬ್ರು ಮಾತು ಭೋಜನಕ್ಕೆ ಪ್ರಾರ್ಥನೆ ಮಾಡಿ ಶ್ರೀಕೃಷ್ಣ ಸ್ವಲ್ಪ ದೂರ ಹೋಗಿ ಸರ್ವಪ್ರಥಮ ಗೋಪಿಯರ ಜೊತೆ ಪರಿಹಾಸ ಮಾಡ್ತಾನೆ, ವಾರ್ತಾಲಾಪ ಮಾಡಕ್ ಶುರು ಮಾಡ್ತಾನೆ. ಆಮೇಲೆ ವೇಣುನಾದ ದ್ವಾರ ಎಲ್ಲ ಹಸುಗಳನ್ನ ನಿಲ್ಲಿಸ್ಬಿಟ್ಟು ಅದು ಕುಚ್ಚ ಸ್ವಲ್ಪ ಮುಂದಕ್ಕೆ ಹೋಗಿ ಸಖಿಯರ ಜೊತೆ ಉಪಸ್ಥಿತ ಶ್ರೀಮತಿ ರಾಧಿಕಾ ದರ್ಶನ ಮಾಡಿ ಮೃದು ಹಾಸ್ಯದಿಂದ ಪರಿಹಾಸ ಪೂರ್ವಕವಾಗಿ ಹೇಳ್ತಾನೆ, ಪ್ರಾಣೇಶ್ವರಿ ನಾನು ನಿನ್ಗೆ ನಾನು ನಿನ್ನ ಏಕಾಂತಿಕ ಭಕ್ತ. ನನ್ನ ಈ ನಿರ್ಜನ ಸ್ಥಾನದಲ್ಲಿ ನೋಡಿ ಕೂಡ ನೀನು ಏನು ಮಾತು ಆಡ್ತಾ ಇಲ್ಲ, ನೀನೇನು ಮಾನಿನಿ ಆಗ್ಬಿಟ್ಟಿದ್ಯೇನು? ಏನು ನಾನೇನಾದ್ರೂ ನಿನ್ನ ಬಗ್ಗೆ ಅಪರಾಧ ಮಾಡಿದ್ದೀನ? ಆಹಾ, ನನಗ್ ಗೊತ್ತಾಯ್ತು, ನೀನು ಸರ್ವಜ್ಞಳು. ಆದ್ರಿಂದ ನಾನು ಏನು ಸ್ವಪ್ನದಲ್ಲಿ ನೋಡಿದಿನೋ ಅದೆಲ್ಲ ನಿನಗೆ ಗೊತ್ತಾಗ್ಬಿಟ್ಟಿದೆ. ಆದ್ರಿಂದ ನೀನು ನನ್ನ ಸ್ವಪ್ನದಲ್ಲಿ ನಾನು ನೋಡಿರೋದು ನಿನಗೆ ಮಾನ ಆಗ್ಬಿಟ್ಟಿದೆ. ಓ ಪ್ರಿಯತಮೆ, ನಾನು ಸ್ವಪ್ನದಲ್ಲಿ ನೋಡ್ದೆ ನಿನ್ನ ಬಿಟ್ಟು ನಾನು ದ್ವಾರಕಾದಲ್ಲಿ ಹೊಟ್ಟೋದೆ. ಹಾಗೂ ಅಲ್ಲಿ ನಾನು ಎಷ್ಟೋ ಜನರ ವಿವಾಹ ಮಾಡ್ಕೊಂಡೆ. ವಿವಾಹದ ಕಾರಣ ಕೇಳು, ಅವರು ಸಾಯೋದಕ್ಕೂ ತಯಾರಿದ್ರು. ಆ ರಾಜಕನ್ಯರು ನನ್ನ ಬಿಟ್ಟು ಬೇರೆಯವ್ರಿಂದ ಸೊ ಅವ್ರು ತಯಾರಿರ್ಲಿಲ್ಲ. ಅವು ಎಷ್ಟೋ ಜನ ಪುತ್ರರು ಬಂದ್ರು. ಈ ಮಾತುಗಳನ್ನ ಈಗ ಹೇಳೋದಿಕ್ಕೆ ಸಾಧ್ಯ ಇಲ್ಲ. ನಾನು ಶೀಘ್ರವಾಗಿ ವನದಿಂದ ಬರ್ತೀನಿ. ಸಂತೋಷದಾಯಿನಿ ಸಂತೋಷದಾಯಿನಿ ರಾಧೆ ಹೇಳ್ತೇನೆ, ಇವತ್ತು ಸಾಯಂಕಾಲದಲ್ಲಿ ನಿನ್ಗೆ ಆನಂದಿತ ಮಾಡ್ತೀನಿ. ಏನೇ ಪರೀಕ್ಷಿತ್ ಮಹಾರಾಜ ಈ ಪ್ರಕಾರ ಸ್ವಪ್ನದ ವೃತ್ತಾಂತನ ಹೇಳ್ಬಿಟ್ಟು ನಂದನಂದನ ಶ್ರೀಮತಿ ರಾಧಿಕಾ ದಿವ್ಯಾಂಗದಲ್ಲಿ ಪುಷ್ಪಗಳನ್ನ ಹಾಕಿ ದೃಷ್ಟಿಪಾತ್ ಮಾಡ್ತಾ ಅವನ ಚುಂಬನ ಸಹಿತ ಅಲಿಂಗಿತನ ಮಾಡಿ ತನ್ನ ಹಸುಗಳ ಜೊತೆಗೆ ಗೋಪಾಲನ ಜೊತೆಗೆ ಸೇರ್ಕೊಳ್ತಾನೆ. ಆವಾಗ ದೇವಕಿ ಶ್ರೀಕೃಷ್ಣನ ಹಿಂದೆ ಆತರ ಅತ್ಯಧಿಕ ಮನೋಹರ ಮುರಳಿ ವಾದನ ಅದ್ಭುತ ವ್ರಜ ವೇಷದ ದರ್ಶನ ಅಂತೂ ಮಾಡಿದ್ರು. ಈಗ ಅವಳು ವೃದ್ಧೆ ಆದ್ರೂ ಸಹ ವೃದ್ಧಾಪ್ಯ ಆಗಿದ್ದಾಳೆ. ಸ್ನೇಹಪೂರ್ವಕ ಅವಳ ಸ್ನಾನದಿಂದ ಹಾಲು ಹೊರಗ್ ಶುರುವಾಗುತ್ತೆ, ಅದು ಒಣಗೋಯ್ದು ಹೊರಗ್ ಶುರುವಾಗುತ್ತೆ. ಅವನ ಈ ಲೀಲೆ ನೋಡ್ಬಿಟ್ಟು ರುಕ್ಮಿಣಿ ಜಾಂಬವತಿ ಆ ಮಹಿಷಿಯರನ್ನು ಮಹಾಪ್ರೇಮ ಹೃದಯ ಧಾರಣೆ ಮಾಡ್ಕಾಗ್ತಿರ ಮೂರ್ಛಿತರಾಗ್ಬಿಟ್ರು. ಅವನ ಆ ಲೀಲೆ ನೋಡಿ ವೃದ್ಧ ಪದ್ಮಾವತಿಯಾಗಿ ಸತ್ಯಭಾಮ ತಮ್ಮ ಕಾಮವೇಗದ ತಮ್ಮ ಅದನ್ನ ತಡೆಯಲಾರ್ದು ಅದನ್ನ ಕೈನ ಹೇಳ್ಕೊಂಡು ಅವನ್ನ ಆಲಿಂಗನ ಮಾಡೋದಕ್ಕೆ ಓಡಿ ಬರ್ತಾರೆ. ಆದ್ರೆ ಕಾಲಿಂದಿ ಅವಳನ್ನ ಅಲ್ಲೇ ನಿಲ್ಲಿಸ್ಬಿಡ್ತಾಳೆ, ಮುಂದಕ್ಕೆ ಹೋಗ್ದಿರ ಹಾಗೆ. ಸೊ ಈಗ ಅಷ್ಟು ಸುಂದರ
ಇಲ್ಲಿ ಗೋವಿಂದ ದೇವ ಗೋಚರಣೆ ಮಾಡ್ತಾ ಮಾಡ್ತಾ ಸ್ವಲ್ಪ ದೂರ ಹೋಗಿ ತನ್ನ ಸನ್ಮುಖ ಸಮುದ್ರನ ನೋಡ್ಬಿಟ್ಟು ಯಮುನಾ ಭ್ರಮೆಯಿಂದಾನೆ ಆನಂದಿತನಾಗಿ ಜಲವಿಹಾರ ಮಾಡೋದಿಕ್ಕೆ ತನ್ನ ಸ್ನೇಹಿತನೆಲ್ಲ ಕರೀತಾನೆ. ಏ ಶ್ರೀಧಾಮ್, ಏ ಸುಬಾಲ್, ಏ ಅರ್ಜುನ್, ನೀವೆಲ್ಲಿದ್ದೀರಾ? ನೀವು ಪ್ರಸನ್ನತಾ ಪೂರ್ವಕ ಇಲ್ಲಿ ಬನ್ನಿ, ಬೇಗ ಬನ್ನಿ, ಯಥಾಶೀಘ್ರ ಬನ್ನಿ. ನಾವೆಲ್ಲಾನು ಹಸುಗಳ ಜಲಪಾನ ಮಾಡಿಬಿಟ್ಟು ಈ ಮಧುರ ಸ್ವಚ್ಛ ಶೀತಲ ಜಲ ಯಮುನಾದಲ್ಲಿ ಆವಾಹನ ಮಾಡೋಣ, ಸುಖಪೂರ್ವಕವಾಗಿ ನಾವು ಇಲ್ಲಿ ವಿಹಾರ ಮಾಡೋಣ. ಈ ರೀತಿ ಅಚ್ಯುತ ಎಲ್ಲ ಹಸುಗಳನ್ನ ಜೊತೆ ಅಗ್ರಸರ ಆಗಿ ಕೋಲಾಹಲಯುಕ್ತ ಮಹಾತರಂಗಮಯ ಸಮುದ್ರದಲ್ಲಿ ಉಪಸ್ಥಿತನಾದ ಅಷ್ಟ ಅದನ್ನ ಯಮುನಾ ಅಂತಾನೆ ತಿಳ್ಕೊಂಡಿದ್ದಾನೆ. ಆಮೇಲೆ ಅವಾಗ ಕೃಷ್ಣ ನಾಲ್ಕು ಕಡೆ ನಿರೀಕ್ಷಿತನಾಗಿ ಮಹಾಸಾಗರದ ಹತ್ರ ಸುಶೋಭಿತನ್ನ ದ್ವಾರಕಾಪುರಿ ನೋಡ್ಬಿಟ್ಟು ತುಂಬಾ ವಿಸ್ಮಿತನಾಗ್ಬಿಡ್ತಾನೆ. ಅಹೋ, ಇದೇನಿದು? ನಾನು ಎಲ್ಲಿದ್ದೀನಿ? ನಾನು ಯಾರು? ಆಮೇಲೆ ಈ ಪ್ರಕಾರ ಆಶ್ಚರ್ಯಚಕಿತನಾಗಿ ಕೃಷ್ಣ ಬಾರಂಬಾರ ಜಲ್ಪನ ಮಾಡ್ತಾ ಇದ್ದಾನೆ, ಏನೇನು ಯಾರು ಏನು ಅಂತ. ಈಗ ಆಗ ಸಂಕರ್ಷಣ ಬಲದೇವ ಹೇಳ್ತಾನೆ. ಏನ್ ಹೇಳ್ತಾನೆ ಬಲದೇವ ಅಂತ? ಏ ಪ್ರಭು ವೈಕುಂಠೇಶ್ವರ, ನೀನು ತಿಳ್ಕೋ, ನೀನು ದೇವತೆಗಳ ದ್ವಾರ ಪ್ರಾರ್ಥನಾ ಮಾಡಿರೋದ್ರಿಂದ ಭೂಭಾರ ಹರಣದ ಕಾರಣಕ್ಕೋಸ್ಕರ ಇಲ್ಲಿಗೆ ಬಂದಿದ್ಯಾ, ನೀನು ಅವತೀರ್ಣನಾಗಿದೆಯಾ ತರಾದಮ್ಮ. ಆದ್ರಿಂದ ದುಷ್ಟರ ಸಂಹಾರ ಹಾಗೂ ಶಿಷ್ಟ ಜನರ ಪರಿಪಾಲನೆಗೋಸ್ಕರ ಹಾಗೂ ತಮ್ಮ ಆತ್ಮೀಯ ಸಂಬಂಧಿಕ ಧರ್ಮರಾಜ ಯುಧಿಷ್ಠರನ ಯಜ್ಞನ ವಿಸ್ತಾರ ಮಾಡೋದಾಗಿದೆ. ವಿಸ್ತಾರ ಮಾಡು. ನೀವು ಧರ್ಮರಾಜ ಯುಧಿಷ್ಠರನ ಚಕ್ರವರ್ತಿ ರಾಜನಾಗಿ ಪ್ರತಿಷ್ಠಿತ ಮಾಡಿದ್ಯಾ. ಆದ್ರೆ ಈ ಸಮಯದಲ್ಲಿ ಅನುಶಾಲ್ವ ಅನ್ನೋ ಎಲ್ಲ ದುಷ್ಟರು ವಿಕ್ರಮದಿಂದ ಭಯಭೀತ ಮಾಡ್ತಿದ್ದಾನೆ, ಭಯಪಡಿಸ್ತಾ ಇದ್ದಾನೆ ಧರ್ಮರಾಜನ. ಆದ್ರಿಂದ ತಾವು ಯಾದವರ ಜೊತೆಗೆ ಯುಧಿಷ್ಠರನ ಹತ್ರ ಹೋಗ್ಬೇಕು, ದುಷ್ಟರನ್ನ ಸಂಹಾರ ಮಾಡ್ಬೇಕು. ತಮ್ಮ ಜೊತೆ ಆ ದುಷ್ಟರ ವೈರಿ ಭಾವ ಇರೋದು ಕಾರಣದಿಂದ ತಮ್ಮ ಪ್ರಿಯ ಯುಧಿಷ್ಠರನ ಮೇಲೆ ಪೀಡೆ ಮಾಡ್ತಾ ಇದ್ದಾರೆ. ಪರೀಕ್ಷಿತ ಹೇಳ್ತಾರೆ, ಬಲರಾಮನ ಶ್ರೀಕೃಷ್ಣನ ಈ ರೀತಿ ಪ್ರಕಾರ ರಸಾಂತರ ಈಗ ಅವನು ಆ ವೃಂದಾವನ ರಸದಲ್ಲಿದ್ದಾನೆ, ಈಗ ದ್ವಾರಕಾ ರಸಕ್ಕೆ ತರಬೇಕು. ಸ್ವಯಂ ಸ್ವಸ್ಥ ಆ ರೀತಿ ಸ್ವಸ್ಥ ಮಾಡೋದಕ್ಕೋಸ್ಕರ ಇದು ಹೇಳಿದ್ರು. ಸೊ ಅದನ್ನ ಕೃಷ್ಣನ ಈ ಅನ್ಯ ಭಾವವಸ್ಥೆಗೆ ಪ್ರಾಪ್ತಿ ಆಯ್ತು. ಅದನ್ನಿಂದ ಭಗವಂತ ಕ್ರೋಧಿತನಾಗಿ ಹೇಳ್ತಾನೆ, ಭಯ್ಯ ಅಣ್ಣ, ಆ ಶಾಲ್ವನ ಅನುಜ ಯಾರವನು ಅತ್ಯಂತ ತುಚ್ಛ, ನಾನು ಒಬ್ಬನೇ ಅವನ್ನ ಸಂಹಾರ ಮಾಡ್ಬಿಡ್ತೀನಿ. ಈ ನನ್ನ ಈ ಪ್ರತಿಜ್ಞೆ ಸತ್ಯ ವಚನ ಸಂಪೂರ್ಣ ರೂಪದಲ್ಲಿ ವಿಶ್ವಾಸ ಮಾಡಿ. ಈ ಪ್ರಕಾರ ಪ್ರಭು ಶ್ರೀಕೃಷ್ಣ ಪ್ರಸಂಗ ಕ್ರಮದಿಂದ ಈ ತನ್ನ ಪ್ರೇಮದ ನಿಮಗ್ನ ಮುಗ್ಧ ಭಾವನ ಪರಿತ್ಯಾಗ ಮಾಡಿದ. ಅದ್ರ ಉಪರಾಂತ ಶ್ರೀಕೃಷ್ಣ 4 ಕಡೆ ಎಲ್ಲ ನೋಡ್ಬಿಟ್ಟು
ಆ ದ್ವಾರಕಾಧೀಶ ಯಾದವೇಂದ್ರನ ರೂಪದಲ್ಲಿ ಆ ಅಂತ ತಿಳ್ಕೊಂಡ ಯಾದವೇಂದ್ರ. ಆ ಆಮೇಲೆ ಇದು ಅವನಿಗೆ ಸ್ಮರಣೆ ಆಯ್ತು, ಏನಂದ್ರೆ ಆ ಅಂತಃಪೂರ್ಣ, ರಾಜಭವನದ ಅಂತಃಪೂರ್ಣದಲ್ಲೇ ನಾನು ಮಲಗಿದ್ದೆ, ಆದ್ರೆ ನನ್ನ ಕೈಲಿ ವಂಶಿ ಹಾಗೂ ಬಲರಾಮನ ಈ ಅನ್ಯ ವೇಷ, ಕಾಡಿನ ವೇಷ ನೋಡ್ತಾನೆ. ಆಮೇಲೆ ಅದು ನೋಡ್ತಾನೆ, ದ್ವಾರಕಾಪುರಿಯ ಆಚೆ ಭಾಗದಲ್ಲಿ ಸಮುದ್ರ ತೀರದಲ್ಲಿ ಗೋಚರಣೆ ಮಾಡ್ತೀವಿ. ಈ ಪ್ರಕಾರ ಅವನು ಈ ವಿಷಯದ ಬಗ್ಗೆ ಚಿಂತನೆ ಮಾಡ್ತಾನೆ, ಇನ್ನೇನು ವಿಸ್ಮಿತನಾಗ್ತಾನೆ, ಸಂಶಯಯುಕ್ತ ಸಂಶಯನಾಗಿ ನಗಕ್ ಶುರು ಮಾಡ್ತಾನೆ. ಆವಾಗ ಕೃಷ್ಣನ ನಗೋದ್ ನೋಡ್ಬಿಟ್ಟು ಅವನ ಹೃದಯದ ಭಾವನೆ ತಿಳ್ಕೊಂಡು ಬ್ರಹ್ಮನ ಈ ರೀತಿ ರಚಿತ ಈ ಘಟನೆ ಅಂತ ತಿಳ್ಕೊಂಡು ಅದನ್ನ ತಿಳ್ಕೊಳ್ತಾನೆ. ಇದೆಲ್ಲ ಬ್ರಹ್ಮನ ಕ್ರಿಯೆ ಇದು. ಆಮೇಲೆ ಜ್ಯೇಷ್ಠ ಇದೆಲ್ಲ ತಿಳ್ಕೊಂಡು ಅರ್ಥ ಆಯ್ತಾನೆ, ತನ್ನ ಇದು ಬ್ರಹ್ಮ ಇದೆಲ್ಲ ಮಾಡಿದಾನೆ ನನ್ನ ಸ್ವಾಂತನ ಮಾಡೋದಕ್ಕೋಸ್ಕರ. ಆದ್ರಿಂದ ಅವನು ಸ್ವಲ್ಪ ಲಜ್ಜಿತನಾಗಿ ಮಂದ ನಗ್ತಾ ಹೇಳ್ತಾನೆ. ಬಲದೇವನ ಏನು ಹೇಳಲ್ಲ ಕೃಷ್ಣನಿಗೆ. ಆ ಧೂಳು ಅದೆಲ್ಲಾನು ತೆಗೆದುಬಿಟ್ಟು ಸಮುದ್ರದಲ್ಲಿ ಸ್ನಾನ ಮಾಡಿಸ್ತಾನೆ. ಆಮೇಲೆ ಆ ಸಮಯದಲ್ಲಿ ಗರುಡ ಕೂಡ ಅವನ ಮನಸ್ಸು ತಿಳ್ಕೊಂಡು ಅಲ್ಲಿ ಉಪಸ್ಥಿತನಾಗ್ತಾನೆ. ಕೃಷ್ಣ ಅವನ ಮೇಲೆ ಹತ್ಬಿಟ್ಟು ತನ್ನ ಅಲಕ್ಷಿತ ರೂಪದಲ್ಲಿ ತನ್ನ ರಾಜಭವನದ ಒಳಗಡೆ ಹೊರಡ್ತಾನೆ. ಅದಾಂತರ ಸರ್ವಜ್ಞ ಉದ್ಧವ ಮಾತಾ ದೇವಕಿ ಹಾಗೂ ರುಕ್ಮಿಣಿಗೆ ಪ್ರಮುಖ ಮಹೇಶಿಯಲ್ಲಿ ಸ್ವಾಂತನ ಹೇಳುತ್ತಾ ಅಂತಃಪುರಕ್ಕೆ ಭಗವಂತನ ಹತ್ರ ಕಳಿಸ್ತಾನೆ. ಆಮೇಲೆ ಸಮಯಾನುಸಾರ ಏನು ಮಾಡ್ಬೇಕು ಅದನ್ನ ತಿಳ್ಕೊಂಡು ಮಾತಾ ದೇವಕಿ ತನ್ನ ಪುತ್ರನ ಆಶೀರ್ವಾದ ವಚನಗಳನ್ನು ಅಭಿನಂದನೆ ಮಾಡಿ ಪುತ್ರನಿಗೆ ಆಶೀರ್ವಾದ ರೂಪ ಮಾಡಿ ಭೋಜನ ತಯಾರಿ ಮಾಡೋದಕ್ಕೆ ಶೀಘ್ರವಾಗಿ ಅಲ್ಲಿಂದ ಹೊರಡ್ತಾಳೆ. ಕೃಷ್ಣನ ಪ್ರಿಯ ರುಕ್ಮಿಣಿ ಎಲ್ಲ ಮಹಿಷಿಯರು ಮೊದಲೇ ಕಂಬದ ಹಿಂದೆ ಬಚ್ಚಿಟ್ಕೊಂಡು ಇದ್ದು ಅಲ್ಲಿ ಉಪಸ್ಥಿತರಾಗ್ತದೆ. ಕೇವಲ ಸತ್ಯಭಾಮನೆ ಇರೋದಿಲ್ಲ. ಅದನ್ನ ಉದ್ಧವನ ಅದನ್ನ ತಿಳ್ಕೊಳ್ತಾನೆ, ಯಾಕೆ ಇಲ್ಲ ಅಂತ. ಆಮೇಲೆ ಹರಿದಾಸ್ ಉದ್ಧವ ಹೇಳ್ತಾನೆ, ಪ್ರಭು ರೈವತಕ ಪರ್ವತದ ನವವೃಂದಾವನದಲ್ಲಿ ನೀವು ಯಾವಾಗ ಅಲ್ಲಿದ್ರೋ ಆ ಸಮಯದಲ್ಲಿ ಅಬೋಧ ವ್ಯಕ್ತಿಗಳಿಗೆ ಭ್ರಮಿತ ಮಾಡುವಂತ ತಮ್ಮ ವಿಚಿತ್ರ ಭಾವಗಳನ್ನು ನೋಡಿ ಕಲಾ ಸ್ವಭಾವವನ್ನು ಕಂಸ ಮಾತ ಪದ್ಮಾವತಿ ಹಾಗೂ ಮಹಿಷಿಯರ ಜೊತೆ ಅವರು ಆ ಅಲಕ್ಷಿತ ರೂಪದಲ್ಲಿ ದೂರದಿಂದ ನಿಂತಿದ್ರು. ಆ ದುರ್ಬುದ್ಧ ಪದ್ಮ ಅಪೂರ್ವ ಭಾವನ ದರ್ಶನ ಮಾಡಿ ಅವರು ಮಹಿಷಿ ಹೇಳ್ತಾರೆ, ಅರೇ ಪುಣ್ಯಹೀನ ದೇವಕಿ, ದುರ್ಭಾಗಿ ರುಕ್ಮಿಣಿ, ಅರೇ ನೀಚ ಸತ್ಯಭಾಮ, ಓ ಹೀನ ಜಾಂಬವತಿ ಇತ್ಯಾದಿ ರಮಣೀಯ ಹಾಯ್, ನೀವು ಈ ಕೃಷ್ಣನ ಈ ಚೇಷ್ಟೆಗಳನ್ನ
ನೋಡ್ತಾ ಇಲ್ವೇನೋ? ಈಗ ತಮ್ಮ ಅಭಿಮಾನನ ತ್ಯಾಗ ಮಾಡಿ ಗೋಪಿಯರ ದಾಸಿ ಆಗ್ಲಿಕ್ಕೆ ತಪಸ್ಸೆ ಕಠೋರ ತಪಸ್ಸೆ ಮಾಡಿ ये चाहिए? हाँ? अच्छा पाउडर चाहिए? हाँ? पाउडर चाहिए अभी? ज्यादा ना आपको? हाँ वो देने का। अच्छा 5-10 मिनट दे दे। हाँ? 5-10 मिनट। हाँ ऑनलाइन क्लास आएगी अभी तो मैं आराम कर रही हूँ तुम बात कर 5 मिनट ठीक ಸೊ ನಾವಿವಾಗ ಸೊ ಈಗ ನಮ್ದು ಸಮಯ ಆಯ್ತು 9:30 ಇಲ್ಲಿ ಮುಂದೆ ಕಂಪ್ಲೀಟ್ ಮಾಡಿ ಸೊ ಇಲ್ಲಿಂದ ಕಂಟಿನ್ಯೂ ಮಾಡ್ತೀನಿ ವಾಂಛಾ ಕಲ್ಪತರುಭ್ಯಶ್ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ ಇದು ನಾವು ಇದನ್ನ ಮುಂದೆ ವಾರದಲ್ಲಿ ಕಂಟಿನ್ಯೂ ಮಾಡೋಣ ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೋ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ ದಂಡವತ್ ಪ್ರಣಾಮ ದಂಡವತ್ ಪ್ರಣಾಮ್ ಗುರುದೇವ್